कीर्तनीयस्य केशवस्य महात्मनः इदं कीर्तनीयस्य केशवस्य वनमाली गदीशार्ङ्गी शङ्खी चक्री च नन्दकी वनमाली गदीशार्ङ्गी शङ्खी चक्री च नन्दकी श्रीमान् नारायणो विष्णुर्वासुदेवोऽभिरक्षतु श्रीमान् नारायणो विष्णुर्वासुदेवोऽभिरक्षतु वनमाली गदीशार्ङ्गी शङ्खी चक्री च नन्दकी श्रीमान् नारायणो विष्णुर्वासुदेवोऽभिरक्षतु ಕೆಲಸ ಒಳ್ಳೆಯದು ಕೆಲಸಿಲ್ಲ ಅವರಿಗೆ ವನಮಾಲಿ ವನಮಾಲಿ ಗದಿ ಶಾರ್ಂಗಿ ಶಂಖಿ ಚಕ್ರಿ ನಂದಗಿ ಶ್ರೀಮಾನ್ ನಾರಾಯಣ ವಿಷ್ಣು ವಾಸುದೇವ ಗುರುಗಳೇ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಇದೆ ಶ್ರೀಮಾನ್ ನಾರಾಯಣ ಅಂತ ಪಾಠ ಉಂಟೆ ಪಾಠದ್ವಯವೂ ಇದೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೂ ಬೇಕು ವನಮಾಲಿ ಅಂದರೆ ಅದು ವೈಜಯಂತಿ ಮಾಲೆ ಧಾನ್ಯ ಮಾಡ್ಕೊಂಡವನು ಗದಿ ಕೌಮೋದಿಗೆ ಗದೆಯನ್ನು ಇಟ್ಕೊಂಡವನು ಪಾಂಚಜನ್ಯ ಶಂಖವನ್ನು ಇಟ್ಕೊಂಡವನು ಈ ಚಕ್ರಿ ಸುದರ್ಶನ ಚಕ್ರವನ್ನು ಹೊಂದಿರತಕ್ಕಂಥವನು ನಂದಕಿ ನಂದಕ ಕೌಸ್ತುಭ ನಂದಕ ಅನ್ನುವಂಥವನು ಕೌಸ್ತುಭ ಮಣಿಯನ್ನು ಧಾನ್ಯ ಮಾಡ್ಕೊಂಡವನು ನಂದಕ ಕೌಸ್ತುಭ ಮಣಿ ಅಂಥ ಶ್ರೀಮನ್ನಾರಾಯಣ ಕಾಂತಿಯುಕ್ತನಾದ ಲಕ್ಷ್ಮೀ ಸಹಿತನಾದ ಶ್ರೀಮಾನ್ ಅಂದ್ರೆ ಸಂಪದ್ಭರಿತನು ಶ್ರೀಮನ್ನಾರಾಯಣ ಅಂದ್ರೆ ಲಕ್ಷ್ಮೀ ಸಮೇತನಾದಂತಹ ನಾರಾಯಣನು ಆ ವಾಸುದೇವನು ನಮ್ಮನ್ನ ಎಲ್ಲಾ ಕಡೆಯಿಂದಲೂ ರಕ್ಷತು ಕಾಪಾಡದಿ ಆಭಿಮುಖ್ಯ ನಮ್ಗೆ ಎದುರಿಗೆ ಬಂದು ನಮ್ಗೆ ಅದ್ಭುತನಾಗಿ ನಿಂತ್ಕೊಂಡು ನಮ್ಗೆ ಗೊತ್ತಾಗುವ ಹಾಗೇನೆ ನಮಗೆ ಫೀಲಿಂಗ್ ಆಗ್ಬೇಕು ಪರಮಾತ್ಮ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ಫೀಲಿಂಗ್ ಆಗುವ ಹಾಗೇನೆ ಬಂದು ನಮ್ಮನ್ನು ಕಾಪಾಡದಿ ನಮ್ಮ ಜೊತೆಲೇ ಇದ್ಬಿಟ್ಟು ನಮ್ಗೆ ಫ್ರೆಂಡ್ ಆಗಿ ಗುರು ಆಗಿ ಎಲ್ಲವೂ ಸ್ನೇಹಿತನೂ ಹೌದು ಗುರು ಹೌದು ಇದು ಹೌದು ಸಮಸ್ತವೂ ಹೌದು ಆಚಾರ್ಯನೂ ಹೌದು ಆ ರೀತಿ ಇದು ನಮ್ಮನ್ನು ಕಾಪಾಡ ಇತೀರಂ ಕೀರ್ತನಿಂಗ್ಯಸ್ಯ ಕೇಶವಸ್ಯ ಮಹಾತ್ಮನಃ ನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತಂ इतीदं कीर्तनीयस्य केशवस्य महात्मनः आम्नां सहस्रं दिव्यानामशेषेण प्रकीर्तितम् इति इदं कीर्तनीयस्य केशवस्य महात्मनः नाम्नां सहस्रं दिव्यानाम् अशेषेण प्रकीर्तितम् कीर्तनीयस्य महात्मनः केशवस्य ದಿವ್ಯಂ ಅನ್ಬೇಕು ನಾಮಸಹಸ್ರಂ ಅಶೇಷೇಣ ಇತೀದಂ ಪ್ರಕೀರ್ತಿತಂ ಅಂತನ್ವಯ ಅಂದ್ರೆ ಕೀರ್ತನೀಯವಾದ ಅಂದ್ರೆ ಅವಶ್ಯವಾಗಿ ಕೀರ್ತನೆ ಮಾಡೋದಕ್ಕೆ ಯೋಗ್ಯನು ಯಾರ ಬಗ್ಗೆ ಮತ್ತೆ ಹಾಡ್ತಾನೆ ಇರ್ಬೇಕೋ ಅವನು ಕೀರ್ತನೀಯ ಕೀರ್ತಿತಂ ಯೋಗ್ಯ ಕೀರ್ತನೀಯ ಮತ್ತೆ ಹಾಡುತ್ತಲೂ ಇರಬೇಕಾಗಿರುವ ಮತ್ತು ಮಹಾತ್ಮ ವಿಶಾಲ ಹೃದಯದವನು ಶುದ್ಧ ಬುದ್ಧಿಯಿಲ್ಲದವನು ಅಂತ ಕೇಶವನ ಪರಮಾತ್ಮನ ದಿವ್ಯವಾದಂತಹ ನಾಮಸಹಸ್ರವೇನುಂಟು ವಿಶ್ವವಿಷ್ಣುವಿಂದ ಶಾಂಗದಂಗ ಗದಾಧರಂವರೆಗೆ ನಾಮಸಹಸ್ರಗಳೇನುಂಟು ಅದನ್ನ ಅಶೇಷೇಣ ಅಂದ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ಪ್ರಕೀರ್ತಿ ಚೆನ್ನಾಗಿ ಹೇಳಲ್ಪಟ್ಟದು ಒಂಚೂರು ಅದರಲ್ಲಿ ಏನೂ ಉಳಿಸಿದ್ದೇನೆ ಪ್ರಕರ್ಷೇಣ ಕೀರ್ತಿತ ಪ್ರಕೀರ್ತಿತ ಚೆನ್ನಾಗಿ ಅದರ ಅರ್ಥ ಸಮೇತವಾಗಿ ತಿಳಿಸಿಕೊಟ್ಟದ್ದಾಯಿತು ಅಂತ ಇದೆ. ಇವಾಗ ಫಲಶ್ರುತಿ ಇದಂ ಶೃಣುಯ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇ ಹಚಮಾನವಃ ಪಭಕಮುಲೇ ಇದಂ ಶೃಣುಯಾತ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇ ಹಚಮಾನವಃ ಯಃ ಇದಂ ಶೃಣುಯಾತ್ ನಿತ್ಯಂ ಯಃ ಚ ಅಪಿ ಪ್ರಕೀರ್ತಯೇತ್ ಪರಿಕೀರ್ತಯೇತ್ ನ ಅಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸಹ ಅಮುತ್ರ ಯಃ ಚ ಮಾನವಃ ಯಹ ಮನುಷ್ಯ ಮಾನವ ಯಾವ ಮಾನವ ಅದರಲ್ಲಿ ಯಹಾನ ಶಬ್ದದಿಂದ ಎಲ್ಲಾ ವರ್ಣದವರು ಎಲ್ಲಾ ಆಶ್ರಮದವರು ಎಲ್ಲ ಭೂಮಿಯ ಎಲ್ಲಾ ಮಾನವರು ಮಾನವ ಮಾತ್ರಕ್ಕೆ ಅದು ಈ ಭಾಷ್ಯಕಾರರು ಮಾತ್ರ
ಬ್ರಾಹ್ಮಣರು ಮಾತ್ರ ಇದು ಮಾಡಬೇಕು, ಶೂದ್ರಾದಿಗಳು ಬರೀ ಶ್ರವಣ ಮಾಡ್ಬೇಕು ಹೇಳ್ಬಾರ್ದು ಅಂತಾರೆ. ಸ್ವಾಮಿ ಅದನ್ನು ಒಪ್ತಿರ್ಲಿಲ್ಲ. ಯಾಕಂದ್ರೆ ಯಾರಿಗೆ ವ್ಯಾಸರ ಆರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ, ಯಾರಿಗೆ ಶ್ರೀ ಶೂದ್ರ ಬಂಧೂನಾಂ ತ್ರಯೀನಶ್ತಿ ಗೋಚರ ಇತಿ ಭಾರತ ಮಾಖ್ಯಾತಂ ಕೃಪಯಾ ಮೃಣಾಕೃತ ಅಂತ ಹೇಳಿ ಪುರಾಣ ಧರ್ಮಶಾಸ್ತ್ರಗಳು ಮತ್ತು ಬೇರೆ ಬೇರೆ ಇದೆಲ್ಲ ಇತಿಹಾಸಗಳು ರಾಮಾಯಣ ಎಲ್ಲ ಬಂದಿರೋದು ಅವರಿಗಾಗಿ. ಉಪನಯನಾದಿ ಸಂಸ್ಕಾರ ಇಲ್ಲದೆ ಇದ್ದವರಿಗಾಗಿಯೇ ಪುರಾಣ ಇತಿಹಾಸ ಭಾಗವತ ಬಂದಿರೋದೇ ಹೊರತು ಅದು ಅವರು ಹೇಳಬಾರ್ದು, ಅದು ಯುಕ್ತಿಗೆ ಹೊಂದಲ್ಲ ಅಂತ ಸ್ವಾಮಿಗಳು ಇದು ಮಾಡಿದ್ದಾರೆ. ಅದು ಇವ್ರು ಮಾತ್ರ ಈ ಶಂಕರ ವಿಷ್ಣು ಸಹಸ್ರನಾಮ ಭಾಷ್ಯಕಾರರು ಮಾತ್ರ ಬ್ರಾಹ್ಮಣರು ಮಾತ್ರ ಹೇಳಬೇಕು, ಬೇರೆ ಬರೀ ಕೇಳಬೇಕು ಅಂತಾರೆ. ಅದಷ್ಟು ಹೊಂದಲ್ಲ. ಅದು ಯಹಾನ ಮನುಷ್ಯ ಮಾತ್ರದವರೇ ಇದಮ್ಮನ ಈ ಸ್ತೋತ್ರವನ್ನ ನಿತ್ಯಂ ಶೃಣುಯಾತ್, ಪ್ರತಿನಿತ್ಯವೂ ಕೇಳುತ್ತಾನೋ ಮತ್ತು ಪರಿಕೀರ್ತೆ ಇದೆ, ನಿತ್ಯವೂ ಹೇಳುತ್ತಿರುತ್ತಾನೋ. ಸ್ಪಷ್ಟವಾಗಿ ಹೇಳುತ್ತಾನೋ ಕೇಳುತ್ತಾನೋ ಅಂತ ಎರಡಕ್ಕೂ ಅವಕಾಶ ಕೊಟ್ಟಿದೆ ಮೂಲದಲ್ಲೇ. ಅವರ ದೇವ್ರು ಕೊಟ್ಟರು ಪೂಜಾರಿ ಕೊಡ ಅಂತ ಹೇಳಿ ಈ ವ್ಯಾಖ್ಯಾನಕಾರರು ಇಲ್ಲ 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 ನೀವು ಹೇಳ್ಬಾರ್ದು ಅಂತ. ಏನು ಹುಚ್ಚು! ಅವನು ಅಶುಭವಾದದ್ದನ್ನ ಸ್ವಲ್ಪವೂ ಪಡ್ಕೊಳ್ಳೋದಿಲ್ಲ. ಇಹ ಅಮೂತ್ರ, ಇಹಲೋಕದಲ್ಲೂ ಅಶುಭವನ್ನು ಹೊಂದಲ್ಲ. ಅಮೂತ್ರ ಅಂದ್ರೆ ಪರಲೋಕದಲ್ಲೂ ಕೂಡ ಯಾವ ಕೆಟ್ಟದನ್ನು ಹೊಂದಲ್ಲ, ಸದ್ಗತಿ ಹೊಂದ್ತಾನೆ, ಕೃತಾರ್ಥನಾಗ್ತಾನೆ, ಉತ್ತಮ ಲೋಕಕ್ಕೆ ಹೋಗ್ತಾನೆ, ಸುಖವನ್ನ ಶಾಂತಿಯನ್ನ ಸೂರೆಗೊಳ್ಳುತ್ತಾನೆ. ಬೇಕಾದ ಐಶ್ವರ್ಯ, ಶಾಂತಿ, ಸೃಷ್ಟಿ, ಪುಷ್ಟಿ ಎಲ್ಲಾ ತರಹದ ಕ್ಷೇಮವನ್ನು ಪಡ್ಕೊಳ್ತಾನೆ. ಏನೇನು ಪಡ್ಕೊಳ್ತಾನೆ ಶುರು ಮಾಡ್ತಾರೆ. ವೇದಾಂತ ಗೋ ಬ್ರಾಹ್ಮಣ ಸ್ಯಾತ್, ಕ್ಷತ್ರಿಯೋ ವಿಜಯೀ ಭವೇ, ವೈಶ್ಯೋ ಧನ ಸಮೃದ್ಧ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್. ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನುಯಾತ್. ವೇದಾಂತಗಃ ಬ್ರಾಹ್ಮಣಃ ಸ್ಯಾತ್ ಕ್ಷತ್ರಿಯಃ ವಿಜಯೀ ಭವೇತ್ ವೈಶ್ಯಃ ಧನ ಸಮೃದ್ಧಃ ಸ್ಯಾತ್ ಶೂದ್ರಃ ಸುಖಂ ಅವಾಪ್ನುಯಾತ್. ಯಾರು ನಿರಂತರವಾಗಿ ಪಾಲನೆ ಮಾಡ್ತಾನೋ ಅವನು ವೇದಾಂತಕನಾಗಿ ಬ್ರಾಹ್ಮಣನಾಗುತ್ತಾನೆ. ಅಥವಾ ಬ್ರಾಹ್ಮಣನಾದವನು ನಿರಂತರ ಪಾಲನೆ ಮಾಡಿದ್ರೆ ವೇದಾಂತದಲ್ಲಿ ಪಾರಂಗತನಾಗ್ತಾನೆ. ವೇದಾಂತದಲ್ಲಿ ಹೇಳಿದ ಉಪನಿಷತ್ತು ಹೇಳ್ತಕ್ಕಂತಹ ತತ್ವ ವಿಚಾರವನ್ನು ಅನುಭವ ಪರ್ಯಂತವಾಗಿ ಕಂಡುಕೊಳ್ತಾನೆ. ಯಾಕಂದ್ರೆ ಅವನು ಹುಟ್ಟಿರೋದೇ ಅದಕ್ಕಾಗಿ ಶಾಸ್ತ್ರ ಹೇಳೋದು. ಬ್ರಾಹ್ಮಣನ ಜನ್ಮ ಬಂದಿರೋದೇ ತತ್ವಜ್ಞಾನಕ್ಕಾಗಿ, ಮೋಕ್ಷಕ್ಕಾಗಿ ಹೊರತು ಭೋಗಕ್ಕಾಗಿ ಬಂದಿಲ್ಲ. ಅವನು ಅದನ್ನೇ ಮಾಡಬೇಕು. ಅದನ್ನ ಬ್ರಾಹ್ಮಣನಾದವನು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ ವೇದಾಂತದ ಅಂತರಾರ್ಥವನ್ನ ಅಂದ್ರೆ ಉಪನಿಷತ್ತಿನ ತತ್ವಮಸ್ಯಾದಿ ವಾಕ್ಯವನ್ನ ಅನುಭವ ಪರ್ಯಂತವಾಗಿ ಕಂಡುಕೊಳ್ತಾನೆ. ಅದು ಉಪಲಕ್ಷಣ. ಯಾರ್ಯಾರಿಗೆ ಅದೇ ತತ್ವಜ್ಞಾನವೇ ಬೇಕು ಅಂತಿದೆ ಅವ್ರಿಗೆಲ್ಲರೂ ಅದು ಆಗೇ ಆಗತ್ತೆ. ಬೇರೆಯವ್ರಿಗೆ ತತ್ವಜ್ಞಾನ ಆಗೋಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದೆ ಅಂತ ಹಾಗೆಲ್ಲ ಅರ್ಥ ಮಾಡಬಾರ್ದು. ಇವರು ಅದಕ್ಕೆ ಇಷ್ಟಪಡ್ತಾರೆ ಅನ್ನೋ ಇಟ್ಕೊಂಡು ಅದು ಉಪಲಕ್ಷಣ ಹೇಳಿದ್ದೆ ಹೊರತು. ಹಾಗೆ ಮುಂದಿನೂ ಅಷ್ಟೇ, ವಿಜಯ ಎಲ್ಲ ಕೆಲಸದಲ್ಲಿ ವಿಜಯನಾಗಬೇಕು, ವಿಜಯನಾಗಬೇಕು ಅಂದ್ರೆ ಅವನು ಕ್ಷತ್ರಿಯನಾದವನು ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಪಕ್ಷದಲ್ಲಿ ಖಂಡಿತ ವಿಜಯಶಾಲಿ ಆಗ್ತಾನೆ, ಜಯಶೀಲನಾಗ್ತಾನೆ. ಎಲ್ಲೂ ಸೋಲನ್ನು ಕಾಣೋದಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಅವನಿಗೆ ಜಯ ಪ್ರಾಪ್ತಿ ಆಗತ್ತೆ. ಹಾಗೆ ಐಶ್ವರ್ಯವಂತನಾಗಬೇಕು, ಸಮೃದ್ಧಿಯಾದಂತಹ ಧನಕನಕ ವಾಹನವನ್ನು ಕುಡ್ಕೋಬೇಕು ಅಂತ ಅಪೇಕ್ಷೆ ಇದ್ದು ವೈಶ್ಯರಾದವನು ಆ ರೀತಿ ಅವನು ಸಂಕಲ್ಪ ಮಾಡಿ ಹೇಳಿದ ಪಕ್ಷದಲ್ಲಿ ಬೇಕಾದಷ್ಟು ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ಹಾಗೆ ಶೂದ್ರನಾಗಿದ್ದು ನಾನು ಸುಖವಾಗಿ ಬಾಳ್ಬೇಕಪ್ಪ, ನೆಮ್ಮದಿಯಿಂದ ಬದುಕಬೇಕು ಅಂತ ಅಪೇಕ್ಷೆ ಪಟ್ಕೊಂಡು ಅವನು ಪಾರಾಯಣ ಮಾಡಿದ ಪಕ್ಷದಲ್ಲಿ ಸುಖವಾಗ್ತಾನೆ. ಇಲ್ಲಿ 4 ಫಲವು 4ರಿಗೂ ಆಗತ್ತೆ. ಬ್ರಾಹ್ಮಣನು ಸುಖವಾಗಿರ್ಬೇಕು ಅಂತ ಹೇಳಿ ಹೇಳ್ಬೋದು. ಶೂದ್ರನು ಕೂಡ ನಾನು ತತ್ವಜ್ಞಾನ ಪಡ್ಕೋಬೇಕು ಅಂತ ಹೇಳ್ಬೋದು. ಶೂದ್ರನಿಗೆ ತತ್ವಜ್ಞಾನ ಆಗೋಲ್ಲ, ಬ್ರಾಹ್ಮಣನಿಗೆ ಸುಖ ಆಗೋಲ್ಲ, ಅಥವಾ ಬ್ರಾಹ್ಮಣನಿಗೆ ವಿಜಯ ಆಗೋಲ್ಲ, ಅದೆಲ್ಲ ಏನಿಲ್ಲ. ಎಲ್ಲರೂ ಎಲ್ಲವನ್ನೂ ಈ ಇದರಿಂದ ಪಡ್ಕೋಬಹುದು. ಈ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪಾರಾಯಣ ಮಾಡಿದ ಪಕ್ಷದಲ್ಲಿ ಆ ಇಷ್ಟಾರ್ಥ ಈಡೇರುತ್ತೆ. ಅದ್ರಲ್ಲಿ ಏನು ಸಂಶಯವೇ ಇಲ್ಲ. ಆಮೇಲೆ ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಅರ್ಥಾರ್ಥಿ ಚಾರ್ಥಮಾಪ್ನುಯಾತ್, ಕಾಮಾನವಾಪ್ನುಯಾತ್ ಕಾಮೀ, ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ. ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ ಅರ್ಥಾರ್ಥಿ ಚಾರ್ಥಮಾಪ್ನುಯಾತ್ ಕಾಮಾನವಾಪ್ನುಯಾತ್ ಕಾಮೀ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಂ. ಧರ್ಮಾರ್ಥಿ
प्राप्नुयात् धर्मम् अर्थार्थी च अर्थमाप्नुयात् ಅರ್ಥಂ अर्थम् आप्नुयात् कामान् अवाप्नुयात् कामी प्रजार्थी च आप्नुयात् प्रजाम् ನೋಡಿ ಇಲ್ಲಿ ಜನರಲ್ ಆಗಿ ಹೇಳ್ಬಿಟ್ರು. ಅವರಿಗೆ ಇವರಿಗೆ ತಿಳ್ಕೊಳ್ತೇನೆ, ಯಾರು ನಾವು ಧರ್ಮಾತ್ಮನಾಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾದವನಾಗಬೇಕು ಅಂತ ಯಾರು ಧರ್ಮಾತ್ಮನಾಗಿರ್ತಾರೋ ಅವ್ರು ಭಗವಂತನ ಪ್ರಿಯರಾಗ್ತಾರೆ. ಧರ್ಮವನ್ನು ಅಪೇಕ್ಷೆ ಪಡುವ ಆತನು ಇದನ್ನು ಹೇಳ್ತಾ ಇದ್ರೆ ಅವನು ಧರ್ಮ ಮಾರ್ಗದಲ್ಲೇ ಇರುವಾಗ್ತಾನೆ. ಆ ಅಧರ್ಮ ಕೈ ಹಾಕೋಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ, ಧರ್ಮವನ್ನು ಪಡ್ಕೋತಾನೆ. ಹಾಗೆ ಅರ್ಥ ಅಂತ ಹೇಳೋದಕ್ಕೆ ದುಡ್ಡು ಒಂದೇ ಇಟ್ಕೋಬೇಕಾಗಿಲ್ಲ. ಅರ್ಥ ಅಂದ್ರೆ ಪ್ರಯೋಜನ. ಯಾವ ಪ್ರಯೋಜನ ಅಪೇಕ್ಷಿಸಿಕೊಂಡು ಯಾಕೋ ನನ್ನ ಮಗನಿಗೆ ಮದುವೆನೇ ಆಗ್ತಿಲ್ಲ, ವಿಶ್ವಾಸ ಮಾಡಿದೆ ಆಯ್ತು ಅಂದ್ರೆ ಮಗನ ಮದುವೆ ಆಗ್ತದೆ, ನನ್ನ ಮಗಳ ಮದುವೆ ಆಗ್ತಿಲ್ಲ, ಅಥವಾ ಏನೋ ಮನೆಯೇ ಸಿಗ್ತಾ ಇಲ್ಲ, ಅಥವಾ ಆರೋಗ್ಯವೇ ಆಗ್ತಾ ಇಲ್ಲ, ಅಥವಾ ಇನ್ನೇನೋ ಕೆಲಸಕ್ಕೆ ಕೈ ಹಾಕಿದೀವಿ ಆ ಕೆಲಸ ಕೈಗೂಡ್ತಿಲ್ಲ, ಯಾವ್ದಾದ್ರು ಎಲ್ಲವೂ ಅರ್ಥವೇ ಅಂದ್ರೆ ಪ್ರಯೋಜನವೇ. ಅಂತ ಅರ್ಥವನ್ನ ಅಂದ್ರೆ ಪ್ರಯೋಜನ ಅಪೇಕ್ಷಿಸಿಕೊಂಡು ಈ ಭಕ್ತಿಯಿಂದ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಪಕ್ಷದಲ್ಲಿ ಆ ಅರ್ಥವನ್ನು ಪಡೆದ. ಹಾಗೆ ಕಾಮಗಳನ್ನ ಬಯಕೆಗಳನ್ನ ಕಾಮಾನ್ ಎಲ್ಲಾ ಬಯಕೆಗಳಿಗೂ ಕಾಮಾನ್ ಅಂತ ಇಟ್ಕೊಡ್ತದೆ. ಆ ಕಾಮಿಯಾದವನು ಬಯಕೆಯಲ್ಲಿ ಇಟ್ಕೊಂಡವನು ಅದನ್ನ ಇದು ಬರ್ಕೋ. ನಮ್ಮ ತಂದೆ ಬಹಳ ಹೇಳೋರು, ಇಷ್ಟೆಲ್ಲ ಕಾಮಧೇನುವಂತೆಯೇ ವಿಷ್ಣು ಸಹಸ್ರನಾಮ ನಮಗೆ ನಮ್ಮ ಹಿಂದಿನವರು ಕೊಟ್ಟಿರುವಾಗ ನಾವು ದುಡ್ಡಿಗಾಗಿ ಆಗಲಿ ಇನ್ನೊಂದಕ್ಕಾಗಲಿ ಬೇರೆಯವ್ರು ಯಾಕೆ ಆಶ್ರಯಿಸ್ಕೋಬೇಕು? ಯಾರ್ಯಾರನೋ ಕಾಲು ಹಿಡಿದು ಜಿ ಹುಜೂರ್ ಅಂದ್ಕೊಂಡು ಅವ್ರನ್ನ ಅವ್ರ ಹತ್ರ ಬಯಸ್ಕೊಂಡು ಅನಿಸ್ಕೊಂಡು ಅವ್ರು ಆಗ್ಬಾ ಈಗ್ಬಾ ಅಂತ ಗೋಳು ಇಟ್ಕೊಂಡು ತುಂಬಾ ಆಟ ಆಡಿಸ್ತಾರೆ. ನಿಮ್ಗೆ ಏನಾದ್ರು ಒಂದಕ್ಕೆ ಯಾರನ್ನ ಆಶ್ರಯಿಸ್ಕೊಂಡ್ರೆ ಒಂದು ತಾಲೂಕು ಆಫೀಸ್ಗೆ ಹೋಗಿ ಅದು ಇನ್ನೇನು ಹಿಂದಕ್ಕೆ ಹೋಗಿ ಅವ್ರಿಗೆ ಏನೋ ಒಂದು ಲಂಚ ಏನೋ ಇರುತ್ತಲ್ಲ ಅದು ಕೊಡದೆ ನಾವು ಮಾಡ್ಕೊಡಲ್ಲ. ನಾವು ಕೊಡ್ಬಾರ್ದು ನಾವು ಅಂದ್ಕೊಂಡಿದ್ರೆ ಗೋಳು ಹಿಡ್ಕೊಂಡ್ಬಿಡ್ತಾರೆ ನಿಮ್ಮನ್ನ, ಏನ್ ಮಾಡಿದ್ರು ನಿಮಗೆ ಮಾಡ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಭಗವಂತನ ಅಭಿವೃದ್ಧಿ ಮಾಡಿದ್ರೆ ಯಾರೋ ಭಗವಂತ ಅವನಿಗೆ ಪ್ರೇರಣೆ ಮಾಡಿಬಿಟ್ಟು ಕರ್ಕೊಂಡೋಗಿ ಮಾಡಿಸ್ಬಿಡ್ತಾನೆ. ಹಾಗಾಗಿ ಏನಾದ್ರೂ ಬೈಕೆ ಇದ್ದ ಪಕ್ಷದಲ್ಲಿ ಆ ಬೈಕೆ ಈಡೇರಬೇಕು ಅಂತ ಅನ್ಕೊಂಡಿದ್ರೆ ಅವನು ಭಕ್ತಿ ಶ್ರದ್ಧೆಯಿಂದ ವಿಶ್ವಾಸ ಪಾರಾಯಣ ಮಾಡಿದ ಪಕ್ಷದಲ್ಲಿ ಇಷ್ಟಾರ್ಥ ಕಾಮ್ಯವನ್ನು ಪಡ್ಕೊಳ್ತಾನೆ. ಹಾಗೆ ಮಕ್ಕಳನ್ನು ಪಡ್ಕೊಳ್ಳೋ ಆತನು ಕೂಡ ಪ್ರಜಾರ್ಥಿ ಪ್ರಜಾಹ ಅಂತ ಪಾಠ ಇದೆ, ಪ್ರಜಾಮಂತೂ ಇದೆ. ಪ್ರಜಾಹ ಅಂತ ಬಹುವಚನ ಆಗುತ್ತೆ, ಪ್ರಜೆಗಳನ್ನು ಪಡ್ಕೊಳ್ತಾನೆ. ಪ್ರಜಾಮ್ ಏಕವಚನ ಇದೆ, ಒಂದು ಮಗುವನ್ನು ಪಡ್ಕೊಳ್ತಾನೆ. ಈ ಕಾಲದಲ್ಲಿ ಒಂದ್ ಸಾಕು ಅಂತಾರೆ. ಈಗ ಆಮೇಲೆ ಅದು ಎಷ್ಟು ವ್ಯಾಹ ಭಾವ ಪ್ರೋತ್ಸಾಹ ತುಂಬಾ ಮಕ್ಕಳು ಬೇಕು ಅಂತ, ಅದೇ ಸಂಪತ್ತು ಅಂತ. ನಾವು ತುಂಬಾ ಐಶ್ವರ್ಯ ಬೇಕು, ತುಂಬಾ ಬೇರೆ ಬೇಕು ಅಂತಿರಲ್ಲ. ಹಿಂದಿನ ಕಾಲದಲ್ಲಿ ಮಕ್ಕಳನ್ನೇ ಐಶ್ವರ್ಯ ಅಂತ ಇದ್ದಿದ್ದು, ಅದೇ ಸಂಪತ್ತು ಅಂತ. ಅದನ್ನ ಇಷ್ಟಪಡ್ತು. ಪ್ರಜಾಹ ಅಂತಲೂ ಇರಲಿ, ಪ್ರಜಾಮ ಅಂತಲೂ ಮಾಡ್ಕೊಳ್ಳಿ, ಅದನ್ನು ಪಡ್ಕೊಳ್ತಾನೆ. ಆ ಭಗವದ್ ಅನುಗ್ರಹದಿಂದ ಅವನಿಗೆ ಅದು ಉಂಟಾಗತ್ತೆ. ಅಷ್ಟೇ ಅಲ್ಲ, ಭಕ್ತಿಮಾನ್ ಯಸ್ ಅದೋತ್ಥಾಯ ಶುಚಿಸ್ತದ್ಗತ ಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತಯೇತ್. ಭಕ್ತಿಮಾನ್ ಯಃ ಸದಾ ಉತ್ಥಾಯ ಶುಚಿಃ ತದ್ಗತಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಂ ಏತತ್ ಪ್ರಕೀರ್ತಯೇತ್. 3 ಗುಣ ಇರಬೇಕು ಅಂತ ಹೇಳ್ತಾರೆ. ಒಂದು ಶುಚಿತ್ವ ಇರಬೇಕು, ಬಾಹ್ಯ ಬಹಿರು. ಇನ್ನೊಂದು ತದ್ಗತ ಏಕಾಗ್ರತೆ ಇರಬೇಕು. 3ನೇದು ಭಕ್ತಿ ಇರಬೇಕು, ಪ್ರೇಮ ಇರಬೇಕು. ಪ್ರೇಮವಿದ್ದು ಶುಚಿಯಾಗಿದ್ದು ಪ್ರೇಮವುಳ್ಳವನಾಗಿದ್ದು ಏಕಾಗ್ರತೆಯಿಂದ ಕೂಡ್ಕೊಂಡವನಾಗಿ ಸದಾ ಯಾವತ್ತೂ ಎಂದೆಂದಿಗೂ ಉತ್ಥಾಯ ಎದ್ದು ಶುರು ಮಾಡಿ ಬೆಳಗ್ಗೆ ಎದ್ದಾಗಿಂದ ಹೇಳ್ಬೋದು. ಅಂದ್ರೆ ಉತ್ಥಾಯ ಹೇಳ್ಬೋದು ಅಂತ ಹೇಳಿದ್ರೆ ಸ್ನಾನಕ್ಕೆ ಮುಂಚೆನೂ ಹೇಳ್ಬೋದು ಅಂತ ಆಯ್ತು. ಸ್ನಾತ್ವ ಅಂತ ಹೇಳಿಲ್ಲ, ಸ್ನಾನ ಮಾಡೋಕೆ ಮುಂಚೆ ಬೆಳಗ್ಗೆ 4-4:15 ಎದ್ವಿ, 5 ಗಂಟೆ ಎದ್ವಿ. ನಾವು 6 ಗಂಟೆಗೆ 7 ಗಂಟೆ ಸ್ನಾನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಮುಂಚೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಏನ್ ತಪ್ಪಿಲ್ಲ. ಮಧ್ಯರಾತ್ರಿ ಅಕಸ್ಮಾತ್ ಹೆಚ್ಚಾಗಿ ನಿದ್ದೆ ಬರಲಿಲ್ಲ ಅಂದ್ರೆ ಆಗಲೂ ವಿಷ್ಣು ಸಹಸ್ರನಾಮ ಹೇಳ್ಬೋದು. ಸದಾನು ಪದ ಕಾಲ ಸಂಕೋಚವಿಲ್ಲ ವಿಷ್ಣು ಸಹಸ್ರನಾಮಕ್ಕೆ, ಯಾವಾಗ ಬೇಕಾದ್ರೂ ಹೇಳ್ಬೋದು ಅಂತ ಅರ್ಥ. ಉತ್ಥಾಯ ಅನ್ನೋದು ಒಂದು ಉಪಲಕ್ಷಣ, ಎದ್ದವನಾಗಿ. ಶುಚಿ ಅಂತಂದ್ರೆ ದೈಹಿಕ ಶುಚಿ, ಐಂದ್ರಿಕ ಶುಚಿ. ಅಂದ್ರೆ ಶಾಸ್ತ್ರ ನಿಷಿದ್ಧವಾದ ಆಹಾರವನ್ನು ತೆಗೆದುಕೊಳ್ಳದೆ, ನಿಷಿದ್ಧವಾದಂಥ ವಸ್ತು ಮುಟ್ಟದೆ, ಅದು ದೇಹಕ್ಕೆ ಶುಚಿ ಮಾಡ್ಕೋಬೇಡಿ. ಎಷ್ಟೆಷ್ಟು ನಾವು ಶುಚಿಯಾಗಿ, ಪರಮಾತ್ಮನು ಶುದ್ಧನಾದವನಾದ್ರಿಂದ ಶುದ್ಧನಾದ ಪರಮಾತ್ಮನಿಗೆ ಶುದ್ಧ ಮನಸ್ಕನಾಗಿ ಶುದ್ಧ ದೇಹ ಶುದ್ಧ ಇಂದ್ರಿಯನಾಗಿ ಮಾಡಬೇಕು. ಅಂದ್ರೆ ಸ್ನಾನ ಮಾಡದೇ ಶುದ್ಧದಲ್ಲ. ಸ್ನಾನ ಮಾಡದೆ ಹೋದ್ರೆ ಹೀಗೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಖ್ಯಂ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳಿ ಆ ಪರಮಾತ್ಮ ಸ್ಮರಣೆ ಮಾಡಿಬಿಟ್ರೇನೆಯೇ ಶುಚಿ ಆಗ್ಬಿಡ್ತಾನೆ ಅಷ್ಟೇ. ಹಾಗಾಗಿ ಶುಚಿತ್ವ ಮುಂಚೆ ಮಾನಸಿಕವಾಗಿ ಶುಚಿತ್ವ,
ಮನಸ್ಸಿಂದ ರಾಗದ್ವೇಷವಿಲ್ಲದೆ ಕಾಮಕ್ರೋಧಾದಿಗಳಿಲ್ಲದೆ ಶುಚಿಯಾಗಿದ್ದುಕೊಂಡು ಮನಸ್ಸು ಇನ್ನು ಸ್ನಾನ ಮಾಡಿಕೊಂಡು ಹೇಳಿದ್ರೆ ಅದು ವಿಶೇಷ ಹೇಳುವ ಇದಿಲ್ಲ. ಶುಚಿಯಲ್ಲೇ ಸ್ನಾನ ಮಾಡಕ್ ಮುಂಚೆನೆ ಹೇಳ್ಬೇಕು ಅಂತಲ್ಲ, ಸದಾನು ಪದ ಸ್ನಾನ ಪೂರ್ವದಲ್ಲಿ ಸ್ನಾನ ನಂತರದಲ್ಲಿ. ಆ ಶುಚಿ ಅನ್ನೋ ಪದ ವಿರುದ್ಧ ಆಗುತ್ತಲ್ಲ, ಸ್ನಾನ ಪೂರ್ವದಲ್ಲಿ ಶುಚಿ ಅಲ್ವಲ್ಲ ಅಂತಂದ್ರೆ ಮಾನಸಿಕ ಶುಚಿಯನ್ನು ಇಟ್ಕೊಂಡು ಸಾಕು. ಮನಸ್ಸಿನಲ್ಲಿ ರಾಗದ್ವೇಷಾದಿಗಳನ್ನು ಇಟ್ಕೊಳ್ಳದೆ ಯಾರ ಮೇಲೆ ಈ ಕಡೆ ಮಾಡ್ಕೊಳ್ಳದೇನೆ. ತದ್ಗತ ಮಾನಸ ಅದು ಬಹಳ ಮುಖ್ಯ. ತಸ್ಮಿನ್ ಗತಂ ಮಾನಸಂ ಯಸ್ಯ ಸಹ ತದ್ಗತ ಮಾನಸ. ಪರಮಾತ್ಮನಲ್ಲಿಯೇ ನೆಟ್ಟ ಮನಸ್ಕನಾಗಿ ಏಕಾಗ್ರತೆಯಿಂದ ಪ್ರೇಮ ಇರಬೇಕು. ನಮಗೆ ಭಯದಿಂದ ಯಾವ್ದೋ ಒಂದು ಅದನ್ನೇ ಯೋಚನೆ ಮಾಡ್ತಿದ್ರು, ಏನೋ ಒಂದು ಇಷ್ಟವಾದ ವಸ್ತು ಕಳ್ಕೊಂಡಿದ್ರು ನಾವು ಅದನ್ನೇ ಯೋಚನೆ ಮಾಡ್ತಿದ್ರು, ಅಲ್ಲಿ ಪ್ರೇಮ ಇರಲ್ಲ. ಕಳ್ಕೊಂಡ್ಮೇಲೆ ದುಃಖ ಇರುತ್ತೆ, ಶೋಕ ಇರುತ್ತೆ. ಆದ್ರೆ ಇಲ್ಲಿ ಪ್ರೇಮದಿಂದ ನಿರಂತರವಾಗಿ ಶುಚಿಯಾಗಿದ್ದುಕೊಂಡು ಯಾವಾತನು ವಾಸುದೇವನ ಈ ಸಹಸ್ರನಾಮವನ್ನ ಕೀರ್ತನೆ ಮಾಡುತ್ತಾನೋ, ಹೇಳ್ತಾ ಕೂತ್ಕೊಳ್ತಾನೋ, ಅವನು ಏನೇನಾಗುತ್ತಾನೆ, ಏನೇನ್ ಪಡ್ಕೊಳ್ತಾನೆ ಅಂದ್ರೆ ಯಶಃ ಪ್ರಾಪ್ನೋತಿ ವಿಪುಲಂ ಜ್ಞಾತಿ ಪ್ರಾಧಾನ್ಯಮೇವ ಚ ಅಚಲಾಂ ಶ್ರಿಯಮಾಪ್ನೋತಿ ಶ್ರೇಯಃ ಪ್ರಾಪ್ನೋತ್ಯನುತ್ತಮಂ ನ ಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯರೋಗೋ ದ್ಯುತಿಮಾನ್ ಬಲರೂಪ ಗುಣಾನ್ವಿತಃ. ಯಶಃ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಂ ಏವ. ಅಲ್ಲ ಯಾತಿ ಇದೆಯಾ, ಜ್ಞಾತಿ ಪ್ರಾಧಾನ್ಯ ಎಂದಲೇ ಯಾತಿ ಇದೆಯಾ? ಅಲ್ಲ ಜ್ಞಾತಿ ಪ್ರಾಧಾನ್ಯ మీద ಪಾಠ ಇದೆ, ಯಾತಿ ಪ್ರಾಧಾನ್ಯ. ಯಾತಿ ಅನ್ನೋದ ಯಾತಿ ಆದ್ರೆ ಕ್ರಿಯಾಪದ, ಜ್ಞಾತಿ ಪ್ರಾಧಾನ್ಯ ಇರುತ್ತೆ. ಜ್ಞಾ ಇದ್ರೆ ಜ್ಞಾತಿ ಪ್ರಾಧಾನ್ಯಂ ಮಾಡ್ಕೋಬೇಕಾಗತ್ತೆ. ಯಾತಿ ಇದ್ರೆ ಅದೇ ಬೇರೆ ಪದ. ಯಾತಿ ಯಾತಿ ಪ್ರಾಧಾನ್ಯಂ ಏವ ಚ ಅಚಲಾಂ ಶ್ರಿಯಂ ಆಪ್ನೋತಿ ಶ್ರೇಯಃ ಪ್ರಾಪ್ನೋತಿ ಅನುತ್ತಮಂ. ನ ಭಯಂ ಕ್ವಚಿತ್ ಆಪ್ನೋತಿ ವೀರ್ಯಂ ತೇಜಃ ಚ ವಿಂದತಿ ಭವತಿ ಅರೋಗಃ ಯುತಿಮಾನ್ ಬಲರೋಗ ಗುಣಾನ್ವಿತಃ. ರೋಗ ಅಲ್ಲ, ಬಲರೂಪ. ಗುಣಾನ್ವಿತಃ. ಬಲರೋಗ ಅಂದ್ರೆ ವಿರುದ್ಧ ಆಗುತ್ತೆ ಕಣೋ. ಭಾರ್ಯ ಭಕ್ಷಿತ ಭೈರವಿ ನಂಗೆ ಭಾರ್ಯ ರಕ್ಷಿತ ಭೈರವಿ ಇರೋದು, ಭಾರ್ಯ ಭಕ್ಷಿತ ಭೈರವಿ ಮಾಡಿದ ಹೆಂಡತಿ ಸತ್ತೋದು. ಬಲ ರೋಗ ಅಂದ್ಬಿಟ್ಟು ರೋಗ ಬಂದ್ಬಿಡ್ತದೆ ನನಗೆ. ಬಲ ರೂಪ ಅಲ್ಕೋ. ವಿಪುಲವಾದ ಕೀರ್ತಿಯನ್ನ ಅಂದ್ರೆ ದೇಶ ವಿದೇಶಗಳಲ್ಲೆಲ್ಲ ಇವನ ಬಗ್ಗೆ ಹೆಸರು ಬಂದ್ಬಿಡುತ್ತೆ, ಫೇಮಸ್ ಆಗ್ಬಿಡ್ತಾನೆ, ಎಲ್ಲರೂ ಕೊಂಡಾಡ್ತಾರೆ. ಅದೇ ಗುಡ್ ಫೇಮಸ್ಸು. ರಾವಣ ಅಂತ ಕೆಟ್ಟ ಇದಲ್ಲ, ಕೆಟ್ಟ ಪ್ರಸಿದ್ಧಿ ಅಲ್ಲ, ಒಳ್ಳೆ ಶುಭವಾದಂತಹ ಕೀರ್ತಿಯನ್ನ ಹೊಂದುತ್ತಾನೆ. ಮತ್ತು ಪ್ರಾಧಾನ್ಯಂ ಯಾತಿ, ಪ್ರಧಾನ ಸಮಾಜದಲ್ಲಿ ಲೀಡರ್ ಆಗ್ತಾನೆ, ಮುಖ್ಯನಾಗ್ತಾನೆ. ಇಲ್ಲ ಜ್ಞಾತಿ ಪ್ರಾಧಾನ್ಯ ಅಂತ ಆದರೆ ಜ್ಞಾತಿಗಳಿಗೆ ಮುಖ್ಯರಾದವನಾಗ್ತಾನೆ ಅಂತ ಅರ್ಥ. ಜ್ಞಾತಿ ಪ್ರಾಧಾನ್ಯ ಅಂದ್ರೆ ಪಾಠ ಇದೆ. ಜ್ಞಾತಿಗಳಿಗೆ ಪ್ರಧಾನ ಆಗ್ತಾನೆ ಅಂದ್ರೆ ಇಡೀ ಆ ಕುಲಕ್ಕೆ ವಂಶಕ್ಕೆ ಅಂತ. ಇಲ್ಲಿ ಬರೀ ಪ್ರಾಧಾನ್ಯಮೇವ ಯಾತಿ ಅಂದ್ರೆ ಆ ಊರಿಗೆ ಸಮಾಜಕ್ಕೆ ಪ್ರಧಾನ ಹೆಡ್ಡು ಲೀಡರು ಅಂತ ಅನಿಸ್ಕೋತಾನೆ. ಅಷ್ಟಲ್ಲ ಅಚಲಾಂಶೀಯ ಮಾಪ್ನೋತಿ, ಚಲಿತವಾಗದ ಮುಗಿದು ಹೋಗದೇ ಇರುವ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಾಲವರೆಗೂ ವಿಪುಲವಾದ ಐಶ್ವರ್ಯ ಉಳ್ಳಂತವನಾಗಿ ಆಗ್ತಾನೆ ಅಂತ. ಇವಾಗ ನಿಜವಾಗಿ ನಿಮಗೆ ಮನ ಒಂದು 10 ಕೋಟಿ ರೂಪಾಯಿ ಕೊಡ ಬಂದು 10 ಕೋಟಿ ರೂಪಾಯಿ ಕೂಡ ಬಂದು ಇನ್ನೊಬ್ಬ ನನ್ನ ಆತ್ಮಜ್ಞಾನ ಕೊಡ್ತೀನಿ ಅಂತಂದ್ರೆ ಯಾವ ತಗೊಳ್ತೀನಿ? ನಿಜ ಹೇಳೋದು, ನಿನ್ನ ಹೃದಯ ಹೇಳೋ. ನಿಮ್ ಮನಸ್ಸಿನ ಹೇಳೋ. 10 ಕೋಟಿ ರೂಪಾಯಿ ಆತ್ಮಜ್ಞಾನ ಆದ್ರೆ ನಿಂಗೆ 10 ಕೋಟಿ ರೂಪಾಯಿ ಕೊಡ್ತಾನೆ, ಅದು 20 ಕೋಟಿ ರೂಪಾಯಿ ಕೊಡ್ತಾನೆ ಕ್ಯಾಶ್. ನಿಜವಾಗಿ ಕೂಡ ಬರ್ತಾನೆ, ಕೈ ಇಟ್ಕೊಂಡಿರ್ತಾನೆ ತಗೋಂತ. ಇಲ್ಲ ನಂಗೆ ಆತ್ಮಜ್ಞಾನ ಕೊಡೋದು ಒಂದೇ ಕೊಡೋದು, ಎರಡರೂ ಒಂದೇ ಕೊಡೋದು ಅಂದ್ರೆ ಯಾವ ತಗೋತೀಯ? ಸದ್ಯಕ್ಕೆ 10 ಕೋಟಿ ಇರ್ಲಿ ಅಂತಾನೆ. ನೋಡಿ ಹೇಗಿದೆ ಮನುಷ್ಯ. ಯಾಕೆಂದ್ರೆ ಅದು ಕನಸಿನಲ್ಲೂ 10 ಕೋಟಿ 20 ಕೋಟಿ ಬಂದಂಗಾದ್ರೆ ಎಷ್ಟೊತ್ತಿನಲ್ಲಿ ಏನಾಗತ್ತೆ ಅಷ್ಟೇ. ಈ 10 ಕೋಟಿ 20 ಕೋಟಿ ಅದು ಸುಮ್ಮನೆ ವೇಸ್ಟ್. 100 ಕೋಟಿ ಕೊಟ್ಟರು ಬೇಡ, ನಂಗೆ ಆತ್ಮವಿಜ್ಞಾನವೇ ಬೇಕು ಅನ್ನುವಂತಹ ಆ ತೀವ್ರತೆ ಇದ್ದ ಮಾತ್ರ ಮುಖ್ಯತ್ವ. ಇಲ್ಲಿ ನೋಡಿ, ಅಚಲವಾದ ಅಂದ್ರೆ ಬಿಟ್ಟು ಹೋಗದ, ಅಲುಗಾಡದ,
ಐಶ್ವರ್ಯವನ್ನ ಸಂಪತ್ತನ್ನ ಪಡ್ಕೋತಾನೆ. ಆಮೇಲೆ ಅನುತ್ತಮವಾದ ಬೇರೆಯವರಿಗೂ ದೊರಕದೇ ಇರುವಂತಹ ಶ್ರೇಯಸ್ಸು, ಉತ್ತಮವ ಅಲ್ಲದ ಅಲ್ಲ, ಅನುತ್ತಮ ಅಂದ್ರೆ ಇದಕ್ಕಿಂತಲೂ ಉತ್ತಮವಲ್ಲದ್ದಾಗಿರುವ ಶ್ರೇಯಸ್ಸು. ಈ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಉತ್ತಮವಾದ ಶ್ರೇಯಸ್ಸು ಪಡ್ಕೋತಾನೋ ಅಂಥ ಶ್ರೇಯಸ್ಸಿನ ಯಾವುದನ್ನು ಪಡ್ಕೋಕ್ಕಾಗಲ್ಲ. ಅವಿದ್ಯಮಾನಂ ಉತ್ತಮಂ ಯಸ್ಮಾತ್ ಅನುತ್ತಮ ಅಂತ, ಯಾವುದಕ್ಕಿಂತ ಉತ್ತಮವಾದದ್ದು ಇನ್ನೊಂದು ಇಲ್ವೇ ಇಲ್ವೋ ಅಂಥ ಶ್ರೇಯಸ್ಸನ್ನ ಪಡ್ಕೊಳ್ತಾನೆ. ಉತ್ತಮವಾದ ಲೋಕಗಳನ್ನ ಇದನ್ನು ಪಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಎಲ್ಲಿ ಹೋದು ಭಯವೇ ಆಗಲ್ಲ. ನ ಭಯಂ ಕ್ವಚಿದಾಪ್ನೋತಿ. ಎಲ್ಲೋ ಅಕಸ್ಮಾತ್ ಅರಣ್ಯದಲ್ಲಿ ಹೋಗ್ತಾ ಇದ್ದ ಅಥವಾ ಗುಡ್ಡುಗಾಡಲ್ಲಿ ಹೋಗ್ತಾ ಇದ್ದ, ಅದನ್ನ ರಾತ್ರಿ ಹೊತ್ತಲ್ಲಿ ಎಲ್ಲೋ ಹೋಗ್ಬಿಟ್ಟ, ಭಯ ಆಗ್ತಾ ಇದೆ ಅಂದ್ರೆ ಅಲ್ಲೇ ಸುಮ್ಮನೆ ಒಂದು 5-10 ನಿಮಿಷ ಕೂತ್ಕೊಂಡು ವಿಶ್ರಾಮ ಹೇಳ್ಬಿಟ್ರೆ ಅಂದ್ರೆ ಭಯ ಪರಿಹಾರ ಆಗ್ಬಿಡುತ್ತೆ. ಎಲ್ಲೂ ಭಯ ಆಗೋದೇ ಇಲ್ಲ. ಭಯಂ ಕ್ವಚಿದಾಪ್ನೋತಿ. ಮತ್ತು ವೀರ್ಯ ಅಂದ್ರೆ ದೇಹಿಕ ಬಲವನ್ನು, ತೇಜಸ್ಸನ್ನ ತೊಗ್ಗದ ಕಾಂತಿಯನ್ನು, ಅಥವಾ ಪ್ರಾಗಲ್ಭತೆ, ತೇಜಸ್ಸು ಶಬ್ದಕ್ಕೆ ಪ್ರಾಗಲ್ಭತೆ, ದಿಟ್ಟತನ, ಧೈರ್ಯತನ, ಅದನ್ನು ಕೂಡ ಪಡ್ಕೋತಾನೆ. ಯಾಕಂದ್ರೆ ಮುಂದೆ ದ್ಯುತಿಮಾನ್ ಅಂತಿದೆ, ಕಾಂತಿಯನ್ನು ಪಡ್ಕೋತಾನೆ ಮುಂದಿರೋದ್ರಿಂದ ಕುದುರತೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ತೇಜಸ್ಸು ಅಂದ್ರೆ ಪ್ರಾಗಲ್ಭ್ಯ, ದಿಟ್ಟತನ, ಪರಾಕ್ರಮತೆ ಪಡ್ಕೋತಾನೆ. ಅರೋಗೋ ಭವತಿ, ಏನಾದ್ರು ಕೈಕಾಲು ನೋವು, ತಲೆನೋವು, ಹೊಟ್ಟೆ ನೋವು, ಜೀರ್ಣಾಗಲ್ಲ, ಡಿಸೆಂಟ್ರಿ. ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಹಿಂಗಾಗ್ತಿದ್ರೆ ಅವನು ವಿಶ್ವಾಸ ಹೇಳ್ಕೊಂಡ್ರೆ ಎಲ್ಲ ರೋಗವು ಪರಿಹಾರವಾಗಿ ಅರೋಗೋ ಭವತಿ. ಅಷ್ಟೇ ಅಲ್ಲ, ದ್ಯುತಿಮಾನ್, ಒಳ್ಳೆ ಬ್ರೈಟ್ಫುಲ್ ಆಗ್ಬಿಡುತ್ತೆ, ಬ್ರೈಟ್ನೆಸ್, ಒಳ್ಳೆ ಮುಖದ ಕಾಂತಿ ಮನುಷ್ಯ ಆಗ್ಬಿಡುತ್ತೆ. ನೋಡ್ಬಿಡ್ಲೆ ಕಾಂತಿ ಕೈ ಮುಗಿಬೇಕಪ್ಪ ಅಂತೇಳಿ ಆ ಅನುಷ್ಠಾನದಿಂದ ಆ ಬ್ರಹ್ಮವರ್ಚಸ್ ಬಂದು ಮುಖದಲ್ಲಿ ಕಣ್ಣಲ್ಲಿ ಒಳ್ಳೆ ಕಾಂತಿ ಎದ್ಕೊಂಡ್ಬಿಡುತ್ತೆ. ಆಮೇಲೆ ಬಲ ರೂಪ, ದೈಹಿಕ ಬಲ, ರೆಸಿಸ್ಟೆನ್ಸು, ಮತ್ತೆ ಒಳ್ಳೆ ಬ್ಯೂಟಿ, ರೂಪ, ಗುಣ ಅಂತ ಅವಾಗ ಮತ್ತು ಗುಣ, ಒಳ್ಳೆ ಶಾಸ್ತ್ರ ಶಪಥಮಾದಿ ಗುಣಗಳು, ಒಳ್ಳೆ ಸಜ್ಜನರ ಗುಣಗಳು ಏನಿದೆ, ಸತ್ಯವಂತನಾಗಿರೋದು, ಅಹಿಂಸಕನಾಗಿರೋದು, ಪರೋಪಕಾರಿಯಾಗಿರೋದು, ಎಲ್ಲ ಸದ್ಗುಣಗಳು ಕೂಡ ಅವನಿಗೆ ಕೂಡ್ಕೊಂಡ್ಬಿಡತ್ತೆ, ಸೇರ್ಕೊಂಡ್ಬಿಡತ್ತೆ, ಅಷ್ಟು ಕೂಡ ಬಂದ್ಬಿಡತ್ತೆ. ಬಲ ರೂಪ ಗುಣ ಇವುಗಳಿಂದ ಅನ್ವಿತ ಅಂದ್ರೆ ಕೂಡ್ಕೊಂಡವನಾಗಿ ಸೇರಿಕೊಂಡವನಾಗಿ ಆಗುತ್ತಾನೆ. ರೋಗಾರ್ಥೋ ಮುಚ್ಯತೆ ರೋಗಾತ್, ಬದ್ಧೋ ಮುಚ್ಯೇತ ಬಂಧನಾತ್, ಭಯಾನ್ ಮುಚ್ಯೇತ ಭೀತಸ್ಥೋ, ಮುಚ್ಯೇತ ಆಪನ್ನ ಆಪದಃ. ರೋಗಾರ್ಥಃ ಮುಚ್ಯತೆ, ರೋಗಾತ್ ಬದ್ಧಃ ಮುಚ್ಯೇತ ಬಂಧನಾತ್, ಭಯಾತ್ ಮುಚ್ಯೇತ ಭೀತಸ್ತು ಭೀತಃ ತು ಮುಚ್ಯೇತ ಆಪನ್ನಃ ಆಪನ್ನಃ. ಆಪತ್ತನ್ನು ಹೊಂದಿದವನು ಆಪನ್ನ ಅಂತ. ರೋಗಾರ್ಥ, ಬಹಳ ದಿನ ನಡ್ತಾ ಇದ್ದಾನೆ, ತಿಂಗಳಗಟ್ಟಲೆಯಿಂದ ಮಲಗಿಬಿಟ್ಟಿದ್ದಾನೆ, ಎಷ್ಟು ಡಾಕ್ಟರ್ ತೋರಿಸಿದ್ರು ಏನೇನು ಚಿಕಿತ್ಸೆ ಮಾಡಿ ಹೋಗ್ತಾನೆ ಇಲ್ಲ. ಅಂದ್ರೆ ಏನು ನಮ್ಮ ಅಣ್ಣಂಗೆ ಬಹಳ ಜ್ವರ ಬಂದ್ಬಿಟ್ಟಿತ್ತು, ಒಂದು ಸುಮಾರು 15-20 ದಿವಸ ಒದ್ದಾಬಿಟ್ಟ. ಡಾಕ್ಟರ್ ಏನೋ ಮಾಡ್ರು, ಕಷ ಏನ್ ಮಾಡೋದಿಲ್ಲ. ನಮ್ಮ ತಂದೆ ಬರ ಇಲ್ಲ ಅಂತ ಹೇಳಿ ಮಾಡಿದ್ರು. ಮಾರನೇ ದಿವಸಕ್ಕೆ ಜ್ವರ ಇಳಿದು ಹೋಗ್ಬಿಡ್ತಮ್ಮ, ಇಳಿದೇ ಹೋಗ್ಬಿಡ್ತು ಜ್ವರ. ಭಗವಂತ ಪರಮಾತ್ಮ ಮಾತು ಕೊಟ್ಟಿದ್ದಾನೆ, ರೋಗಾರ್ಥೋ ಮುಚ್ಯತೆ. ಯಾಕೆ ಆಗಲ್ಲ ಅದು ಅನ್ನೋರು, ಅದು ಹೆಂಗೆ ಆಗದೇ ಇರುತ್ತೆ ಅಂತ. ರೋಗದಿಂದ ಆರ್ತನಾದನು, ಪೀಡಿತನಾದವನು, ಬಳಲುತ್ತಿರುವಾತನು ಅಂತ. ಆರ್ತ ಅಂದ್ರೆ ಪೀಡಿತ, ಬಳಲುತ್ತಿರುವಾತನು ರೋಗಾದ್ ಮುಚ್ಯತೆ, ರೋಗದಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗೆ ಏನೋ ಮಿಥ್ಯಾರೋಪದಿಂದ ಬಂಧನಕ್ಕೊಳಗಾಗ್ಬಿಟ್ಟ, ಅರೆಸ್ಟ್ ಮಾಡ್ಬಿಟ್ರು, ಕೂಡಾಗ್ಬಿಟ್ಟ ಅಂದ್ರೆ ಅಂಥ ಇದಾಗಿದ್ದು ಕೂಡ ಬಂಧನದಿಂದಲೂ, ಅಂದ್ರೆ ಲೌಕಿಕವಾಗಿ ಈ ಕೆಲವು ತಪ್ಪು ಮಾಡಿದವರನ್ನ ಕೋರ್ಟಿಗೆ ಎಳೆದ್ಬಿಟ್ಟು ಅಲ್ಲಿ ಅವನನ್ನ ತಪ್ಪು ಸಾಬೀತು ಮಾಡಿ ಅವನನ್ನ ಕಾರಾಗೃಹದಲ್ಲಿ ಇಡಿಸುವಂತ ಸಂದರ್ಭ ಬಂದೆ. ಅಂತ ಟೈಮಲ್ಲಿ ಇವನು ಅವ್ನು ಪಾರಾಯಣ ಮಾಡಿದ ಅಂದ್ರೆ ಬಂಧನದಿಂದ ಬಿಡುಗಡೆ ಆಗುತ್ತೆ. ಇನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದ್ರು ಅದಕ್ಕೂ ಕಾರಣ, ಸಂಸಾರ ಬಂಧನವು ನಂಗೆ ಬೇಡ, ವಿದ್ಯಾಕಾಮ, ಅದನ್ನೂ ಅವನು ಮಾಡ್ಕೊಳ್ತಾನೆ. ಭಯಾನ್ ಮುಚ್ಚಿದ, ಭಯದಿಂದ ಗ್ರಸ್ತನಾಗಿದ್ದು ತುಂಬಾ ಹೆದರಿಕೆ ಆಗ್ತಾ ಇದೆ, ಯಾಕೋ ನಂಗೆ ಕೈಗ ನಿಲ್ತಾನೆ ಇಲ್ಲ ಅಂದ್ರೆ ಸಮಾಧಾನವನ್ನು ವಿಶ್ವಾಸ ಹೇಳ್ಬಿಟ್ರೆ ಭಯದಿಂದ ಪರಿಹಾರ ಆಗ್ತಾ ಇದೆ. ಹಾಗೆ ಆಪತ್ತನ್ನು ಹೊಂದಿರ್ತಕ್ಕವನು ಆಪನ್ನ, ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟ, ಏನೋ ಇದಾಗ್ಬಿಟ್ಟು. ನಮ್ಮ ಗುರುಗಳಿಗೇನೆ ಒಂದು ಯಾವುದೋ ಒಂದು ದೊಡ್ಡ ಗೇಣಿ ಹಿಡ್ಕೊಂಡ್ಬಿಟ್ರು, ಅದೇನಾಗ್ಬಿಡ್ತು ಇವ್ರಿಗೆ ಗೊತ್ತೇ ಆಗಿಲ್ಲ, ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟ ಅಲ್ಲಿ ಇದೇ ಇಲ್ಲ, ಏನು ಫಸಲೇ ಇಲ್ಲ ಅದರಲ್ಲಿ.
ಒಂದಕ್ಕೆ ಎರಡರಷ್ಟು ಇಟ್ಬಿಟ್ಟಿದೆ. ಅದು ಏನು ಅವರಿಗೆ ಎಲ್ಲರೂ ಹೆದರ್ಸ್ಬಿಟ್ರು, ಆಯ್ತು ಮುಳುಗೋಗ್ತಿ ಹಂಗಾಗ್ತಿ ಹಿಂಗಾಗ್ತಿ ಅಂತ. ಇವರು ಮಾತು ಕೊಟ್ಟು ತಗೊಂಡ್ಮೇಲೆ ಇನ್ನು ಏನ್ ಮಾಡಿ ಹಿಂದಕ್ಕೆ ಸರಿಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ರು, ರಾತ್ರಿ ಅವ್ರು ನಿದ್ದೆ ಬಂದಿಲ್ವಂತೆ. ಒಂದು ದಿವಸ ಬೇಗ 2 ಗಂಟೆ ಹೇಳ್ಬಿಟ್ಟು ವಿಶ್ವಾಸ ಬೆಳಗ್ಗೆ 6 ಗಂಟೆಗೆ ಹೇಳ್ತದಂತೆ. ಅದೇನು ಅದೃಷ್ಟ, ಒಂದು 2-3 ದಿವಸಕ್ಕೇನೆ ಇದು ಅಡಿಕೆ ರೇಟ್ ಒಂದು 4 ಲಕ್ಷ 3 ಲಕ್ಷ 4 ಲಕ್ಷ ಆಗ್ಬಿಡ್ತು. ಎಲ್ಲರೂ ಅಯ್ಯೋ ನೋಡು ಎಂಥ ಅದೃಷ್ಟ ನಿಂಗು ಹಾಗೆ ಹೀಗೆ ಅಂತ. ಇವಾಗ ಏನ್ ಮಾಡೋಣ ಅಂದು, ಇಟ್ಕೊ ಇವಾಗ ಮತ್ತೆ ಕೊಡಕ್ಬೇಡ, ಮುಂಚೆ ಇವಾಗ ಬಿಟ್ಬಿಡು ನಂಗೆ ಭಾಳ ಆಸೆ ಆಗತ್ತೆ ಕೊಟ್ಬಿಡು ಅಂತೆಲ್ಲ ಹೇಳ್ತಿದ್ರು. ಇವಾಗ ಇಲ್ಲ ನೀನೇ ಇಟ್ಕೊ ಬುದ್ಧಿಗಳು ಅವರಿಗೆ ಹಿತೈಷಿಗಳು ಇರ್ತಾರಲ್ಲ, ಮುಂಚೆ ದಿವಸ ಬಹಳ ಹೆದರ್ಸ್ಬಿಟ್ರು, ಆಮೇಲೆ ಪರವಾಗಿಲ್ಲಪ್ಪ ಅಂತಂದ್ರು. ಅಂದ್ರೆ ಆಪತ್ತನ್ನು ಹೊಂದಿರತಕ್ಕವನನ್ನ ಆ ಪರಮಾತ್ಮ ಅವನನ್ನ ವಿಷ್ಣುಸಹಸ್ರನಾಮ ಪಾಲನೆ ಮಾಡಿದ ಪಕ್ಷದಲ್ಲಿ ಆಪತ್ತಿನ ಪರಿಹಾರ ಮಾಡ್ತಾನೆ. ಆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಏಕಾಗ್ರತೆ ಇರಬೇಕು. ನಂಬಿಕೆ ಇಲ್ಲದೆ ಪ್ರಯೋಜನ ಇಲ್ಲ. ನಂಬಿಕೆ ಎಲ್ಲಕ್ಕಿಂತ ಮುಖ್ಯ. ಅದು ಇವರು ಕೃಷ್ಣರಾಜ ಒಡೆಯರು ಹಿಂದೆ ಅವ್ರಿಗೆ ಯಾರೋ ಚಾಮುಂಡಿ ಬೆಟ್ಟದಲ್ಲಿ ಆ ಪೂಜಾರಿಗೆ ದುಡ್ಡು ಕೊಟ್ಬಿಟ್ಟು ಆ ತೀರ್ಥಕ್ಕೆ ವಿಷ ಹಾಕೊಳ್ಳೋ ದಿನ ಬರ್ತಿದ್ರು, ವಿಷ ಕೊಟ್ಕೊಳ್ರು ಅಂತ ಹೇಳಿ ಮಾಡಿದ್ರು. ಅವರು ಆಯ್ತು ದುಡ್ಡು ತಗೊಂಡು ವಿಷ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಮಹಾರಾಜು ಎಲ್ಲ ಎದೆಯಂತೆ ಹೋಗಿದ್ದಾರೆ, ಪ್ರತಿ ಸಾಮಾನ್ಯ ಹೋಗೋದು ಕುದುರೆ ಮೇಲೆ ಹೋಗಿದ್ದಾರೆ ಚಾಮುಂಡಿ ಬೆಟ್ಟಿಗೆ. ಹೋಗ್ಬಿಟ್ಟು ತೀರ್ಥಗಳು ಹೀಗೆ ಅಂದಾಗ ಅವ್ನು ತೀರ್ಥಗಳು ಬರ್ತಾರೆ, ಕೈ ನಡುತ್ತಾ ಇದೆ. ಮಹಾರಾಜ್ ಯಾಕೆ ಕೈ ನಡುತ್ತಾ ಇದೆ ಒಂದು ಸಿಂಹಧ್ವನಿ ಮಾಡಿದ್ರಪ್ಪ, ಕರಂಡಿಗೆ ಕೆಳಗೆ ಬಿದ್ದು ಬಿಡ್ತಂತೆ. ಆ ಕೊಡಕ್ಕೆ ಆಗುತ್ತೆ. ಆ ಮಹಾರಾಜ ಆ ಧ್ವನಿ ಕೇಳ್ಕೊಳ್ಳಿ ನಮಗೆ ಕೈ ಕರಂಡಿಗೆ ಬಿದ್ದು ಬಿಡ್ತಂತೆ. ಇದು ಯಾಕೆ ಏನು ಮಹಾಪ್ರಭು ತಪ್ಪಾಯ್ತು, ನಾನು ಯಾವ ಮಾಡಿದ್ರೆ ಹಾಗೆ ಅಂತ ಹೇಳೋದು. ತಕ್ಷಣ ಅವ್ರನ್ನ ವಜಾ ಮಾಡಿಬಿಟ್ಟು ಬೇರೆ ಮಾಡಿದ್ರು ಅಂತ ಕಥೆ. ಅವ್ರು ಎಷ್ಟು ಮಟ್ಟಿಗೆ ಹೆಂಗಂತ ಕೊನೆಗೆ, ನೀವು ತೀರ್ಥಾಂಗ ಕೊಡ್ತೀಯೋ ವಿಷಾಂಗ ಕೊಡ್ತೀಯೋ ಕೊಡು, ನೀನ್ ವಿಷಾಂಗ ಕೊಟ್ರೆ ತಲೆ ಕಡಿತೀನಿ, ತೀರ್ಥಾಂಗ ಕೊಟ್ರೆ ಕುಡಿತೀನಿ ಅಂದಂತೆ. ಇಲ್ಲ ಮಹಾತ್ಮ ತಪ್ಪಾಯ್ತು ಅಂತೆ. ಅಂದ್ರೆ ಇವ್ರಿಗೆ ಎಷ್ಟು ಶ್ರದ್ಧೆ ಇತ್ತಂತೆ ಅಂದ್ರೆ, ನಾನು ನೀನ್ ತೀರ್ಥಾಂಗ ಕೊಟ್ರೆ ನಾನು ಕುಡಿದಂಗೆ ಏನೂ ಆಗಲ್ಲ ಅಂತ ಅಷ್ಟರ ಮಟ್ಟಿಗೆ ಅವರು ಈ ಚಾಮುಂಡೇಶ್ವರಿ ಭಕ್ತರು ಅವರು. ಹಾಗೆ ದುರ್ಗಾನ್ಯಚಿತ ರತ್ಯಾಶು ಪುರುಷೋತ್ತಮಂ ಸ್ತುವಂ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತಃ. ದುರ್ಗಾಣಿ ಅತಿತರತಿ ಆಶು ಪುರುಷಃ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತಃ. ದುರ್ಗಾ ಅಂದ್ರೆ ಕಷ್ಟಗಳು ಅಂತ ಅರ್ಥ. ಕಷ್ಟಗಳಿಗೆ ದುರ್ಗಗಳು ಅಂತ ಹೇಳ್ತಾರೆ. ಹಾಗೆ ದುರ್ಗಾದೇವಿನ ನಮ್ಮ ಕಷ್ಟದಿಂದ ಪರಿಹಾರ ಮಾಡುವಳಿಗೆ ದುರ್ಗಾದೇವಿ ಅಂತ ಹೇಳೋದು ನಾವು. ಕಷ್ಟ ಪರಿಹಾರ ಮಾಡೋದು ದುರ್ಗಾಣಿ ಅಂದ್ರೆ ಕಷ್ಟಗಳನ್ನ, ಸಾಂಸಾರಿಕ ತಾಪತ್ರಯಗಳನ್ನೆಲ್ಲ ಆಶುವನ್ನ ಬೇಗನೆ ಅತಿತರತಿ ದಾಟುತ್ತಾನೆ. ಯಾವಾತನೋ ಪುರುಷನಾದವನು. ಎಂಥ ಪುರುಷನು? ನಾಮಸಹಸ್ರೇನ ಪುರುಷೋತ್ತಮನು ಸ್ತುವನ್ನ. ನಾಮಸಹಸ್ರದಿಂದ ಪುರುಷೋತ್ತಮನನ್ನು ಸ್ತೋತ್ರ ಮಾಡುತ್ತಾ ಆ ಪುರುಷನು ದುರ್ಗಾಣಿ ಆಶೋಚ ತರತಿ, ಕಷ್ಟಗಳನ್ನು ಬೇಗನೆ ದಾಡುತ್ತಾನೆ. ಅಷ್ಟೇ ಇಲ್ಲ, ಹೇಗ್ ಮಾಡ್ಬೇಕು ಅವನು? ನಿತ್ಯಂ ಭಕ್ತಿ ಸಮನ್ವಿತ, ಯಾವಾಗಲೂ ಭಕ್ತಿಯಿಂದ ಕೂಡಿಕೊಂಡವನಾಗಿದ್ದು ನಾಮಸಹಸ್ರದಿಂದ ಆ ಪುರುಷೋತ್ತಮನನ್ನ ಸ್ತೋತ್ರ ಮಾಡುತ್ತಿದ್ದಂತಹ ಪುರುಷನು ಎಂಥ ಆಪತ್ತು ಕಷ್ಟವನ್ನು ಹೊಂದಿದ್ರು ಕೂಡ ಬಲು ಬೇಗನೆ ಅದನ್ನ ಪಾರಾಗ್ಬಿಡ್ತಾನೆ, ದಾಟಿ ಬಿಡ್ತಾನೆ, ಘಟಾನ ಬಿಡ್ತಾನೆ. ಆ ಪರಮಾತ್ಮನ ದಾಟಿಸ್ಬಿಡ್ತಾನೆ, ಏನು ಕಷ್ಟ ಆಗೋದೇ ಇಲ್ಲ. ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವಾಶ್ರಯಃ ಮರ್ತ್ಯಃ ವಾಸುದೇವ ಪರಾಯಣಃ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವನನ್ನೇ ಆಶ್ರಯಿಸ್ಕೊಂಡು ನನಗೆ ನಿಜವಾಗಿ ಎಲ್ಲಕ್ಕೂ ಅವರೇ ಸಪೋರ್ಟು. ಅವನು ನಮ್ಗೆ ಏನೇ ಅಷ್ಟು ಕಷ್ಟ ಆದ್ರೂ ಕೂಡ ಅವನನ್ನ ಕೇಳ್ಕೊತೀನಿಪ್ಪ, ಅವನನ್ನ ಆಶ್ರಯಿಸ್ಕೋತೀನಿ. ಅವನಿಂದಲೇ ನನ್ನ ಇಷ್ಟಾರ್ಥವನ್ನು, ಕಷ್ಟ ಪರಿಹಾರವನ್ನು, ನನಗೇನು ಆಗೋದು ಎಲ್ಲವನ್ನು ಅವನಿಂದ ಪಡ್ಕೊಳ್ತೀನಿ ಹೊರತು ನಾನು ಜನರನ್ನು ಯಾವುದಕ್ಕೂ ಆಶ್ರಯಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಪೂರ್ಣ ಭಕ್ತಿಯಿಂದ ಯಾವ ಮರ್ತ್ಯನು ಮನುಷ್ಯನು ವಾಸುದೇವನನ್ನೇ ಆಶ್ರಯಿಸಿಕೊಂಡವನಾಗಿದ್ದು ಮತ್ತು ವಾಸುದೇವನೇ ಪರಂ ಅಯನಂ ಪರಾಯಣ, ಹೆಚ್ಚಿನ ಗತಿ, ನನಗೆ ವಾಸುದೇವನೇ ಹೆಚ್ಚಿನ ಗತಿ ಅಂದ್ಕೊಂಡವನಾಗಿದ್ದು ಇದ್ಕೊಂಡವನು ಎಲ್ಲಾ ಪಾಪದಿಂದಲೂ
ವಿಶುದ್ಧನಾಗಿ ಅಂದ್ರೆ ತೊಳೆದವನಾಗಿ ಎಲ್ಲಾ ಪಾಪವೂ ಕಳ್ಕೊಂಡವನಾಗಿ ಮತ್ತು ಪರಿಶುದ್ಧನಾದ ಆತ್ಮನ ಅಂತಃಕರಣವು ಪರಿಶುದ್ಧ ಅಂತಃಕರಣವುಳ್ಳವನಾಗಿ ಸನಾತನಂ ಬ್ರಹ್ಮ ಯಾತಿ ಜಗತ್ಕಾರಣವಾದ ಅದ್ವಿತೀಯವಾದ ಬ್ರಹ್ಮವನ್ನೇ ಸೇರ್ಕೊಂಡ್ಬಿಡ್ತಾನಂತೆ. ಆ ಪರಮಾತ್ಮನ ಅನುಗ್ರಹದಿಂದ ನಿರಂತರವಾಗಿ ಭಕ್ತಿಯಿಂದ ಕೂಡ್ಕೊಂಡು ವಿಷ್ಣು ಸಹಸ್ರನಾಮವನ್ನ ಅರ್ಥ ಸಮೇತವಾಗಿ ಪಾರಾಯಣ ಮಾಡ್ತಾ 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 ಆ ಭಗವಂತನ ಅನುಗ್ರಹದಿಂದ ತತ್ವಜ್ಞಾನವೇ ಉಂಟಾಗಿ ಭಗವಂತನಲ್ಲೇ ಸೇರ್ಕೊಂಡ್ಬಿಡ್ತಾನೆ. ಭಗವತ್ ಪ್ರಾಪ್ತಿ ಭಗವತ್ ಸಾಯುಜ್ಯ ಉಂಟಾಗತ್ತೆ. ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾವ್ಯಾಧಿ ಭಯಂ ನೈವೋಪಜಾಯತೆ. ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ ನ ಏವ ಉಪಜಾಯತೆ. ಗೀತೆಯಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ್ನಲ್ಲ ಅರ್ಜುನ, ಕೌಂತ್ಯಯ ಪ್ರತಿಜಾನೀಹಿ, ನನ್ನ ಭಕ್ತ ಹಾಳಾಗಲ್ಲ ನಾಶವಾಗಲ್ಲ ಅಂತ ಇಲ್ಲೂ ಹೇಳ್ತಿದ್ದೇನೆ. ವಾಸುದೇವ ಭಕ್ತರಾದವರಿಗೆ ಕ್ವಚಿತ್ ಅಶುಭಂ ನ ವಿದ್ಯತೆ. ವಾಸುದೇವ ಭಕ್ತರಾದ ಪರಮಾತ್ಮನ ವಾಸುದೇವ ಭಗವಂತನನ್ನ ಪ್ರೇಮದಿಂದ ಆರಾಧನೆ ಮಾಡುತ್ತಿರುವ ಸ್ತೋತ್ರ ಮಾಡುತ್ತಿರುವಂತಹ ಭಕ್ತರಿಗೆ ಕ್ವಚಿತ್ ಎಲ್ಲೂ ಎಂದು ಸ್ವಲ್ಪವೂ ಹೇಗೂ ಅಶುಭ ಅನ್ನೋದು ಆಗೋಲ್ಲ, ಕೆಡಕಾಗೋದಿಲ್ಲ, ತೊಂದರೆ ಆಗೋದಿಲ್ಲ, ಕಷ್ಟ ಬರೋದಿಲ್ಲ. ಏನ್ ಮಾಡುದು ಅವ್ರನ್ನ ಪ್ರಹ್ಲಾದನ ಚರಿತ್ರೆ ಕೇಳಿದ ಸಾಕು ನಮಗೆ. ಅವನಿಗೆ ಏನಿತ್ತು, ಅಪ್ಪ ಸಮ್ರಾಟೋ ಚಕ್ರವರ್ತಿ, ಏನ್ ಬೇಕಾದ್ರೂ ಮಾಡಿಸ್ಬೋದಾಯ್ತು ಅವನಿಗೆ. ಅಂತ ಅಪ್ಪನ ಎದುರು ಹಾಕೊಂಡ್ಬಿಟ್ಟ. ಎಣ್ಣೆ ಗೊಬ್ಬರಿಗೆ ಹಾಕಿದ, ಬೆಟ್ಟದಿಂದ ತಳುದ, ಆನೆಯಿಂದ ತುಳಿದ, ಬೆಕ್ಕಿ ಹಾಕಿ ಅಂತ ಹೋದ, ಏನು ಮಾಡಕ್ಕೆ ಆಗ್ಲಿಲ್ಲ. ಅದು ಒಂದೇ ಸಾಕು ನಿದರ್ಶನ. ವಾಸುದೇವ ಭಕ್ತನಿಗೆ ಏನೂ ಆಗಲ್ಲ ಅನ್ನೋಕ್ಕೆ ಪ್ರಹ್ಲಾದನೇ ಉದಾಹರಣೆ. ಕ್ವಚಿದಪಿ ಇನ್ನು ಸ್ವಲ್ಪವೂ ಕೂಡ ಅಶುಭವೆಂಬುದು ಉಂಟಾಗುವುದೇ ಇಲ್ಲ. ಅಷ್ಟೇ ಇಲ್ಲ, ಜನ್ಮ ನೈವ ಜಾಯತೆ, ಮೃತ್ಯು ನೈವ ಜಾಯತೆ, ಜರ ನೈವ ಜಾಯತೆ, ವ್ಯಾಧಿ ಭಯ. ಜನ್ಮ ಭಯ, ಮೃತ್ಯು ಭಯ, ಜರ ಭಯ, ವ್ಯಾಧಿ ಭಯ. ಅಥವಾ ಜನ್ಮ ಮೃತ್ಯು ಜರ ವ್ಯಾಧಿ ಭಯ ಯಾವುದು ಬರಲ್ಲ ಅಂತ ಮಾಡಿ ಭಯವನ್ನು ಬೇರೆ ಮಾಡ್ಕೊಂಡು ಪರವಾಗಿಲ್ಲ, ಒಂದೊಂದು ಭಯ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಜನ್ಮವೂ ಭಯ, ಮೃತ್ಯುವೂ ಭಯ, ಮುಪ್ಪು ಭಯ, ರೋಗವೂ ಭಯ ಅಂದ್ಕೊಂಡ್ರು ಪರವಾಗಿಲ್ಲ. ಅಂದ್ರೆ ಭಯವನ್ನ ಜನ್ಮವೂ ಆಗಲ್ಲ, ಜರವೂ ಆಗಲ್ಲ, ಮುಪ್ಪು ಆಗಲ್ಲ, ಭಯವೂ ಆಗಲ್ಲ, ಕಿಚ್ಚೇನು ಉಂಟಾಗೋದೇ ಇಲ್ಲ. ಅವನು ಆರಾಮಾಗಿ ಯಾವಾಗ ಶಾಂತವಾಗಿ ಆನಂದವಾಗಿ ಆತ್ಮಾರಾಮನಾಗಿ ಇದ್ಬಿಡ್ತಾನೆ. ಪರಮಾತ್ಮ ಚಿಂತನೆಯಲ್ಲೇ ತೇಲ್ತಾ ಇರ್ತಾನೆ, ಅವನು ಆನಂದ ಇರ್ತಾನೆ. ಇಮಂ ಸ್ತವಮಧೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಜೇತ್ ಆತ್ಮ ಸುಖಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮ ಸುಖಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ ಇಮಂ ತವ ಸ್ತವಂ ಅಧೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತ ಆತ್ಮಸುಖ ಆತ್ಮಸುಖಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ ಆತ್ಮಸುಖ ಶಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿಃ. ಸ್ತವ ಅಂದ್ರೆ ಸ್ತೋತ್ರ, ಸ್ತವರಾಜ ಅಂತ, ಭೀಷ್ಮ ಸ್ತವರಾಜ ಅಂತ, ಸ್ತವ ಅನ್ನೋ ಸ್ತೋತ್ರ. ಇಮಂ ಸ್ತವನ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಶ್ರದ್ಧಾಭಕ್ತಿಯಿಂದ ಕೂಡ್ಕೊಂಡವನಾಗಿ ಅಧೀಯಾನ. ಇಲ್ಲಿ ಅಧ್ಯೇತಿಯಾದ ಪುಸ್ತಕಗಳನ್ನು ಓದೋದು, ಅಧೀಯಾನ ಅಂದ್ರೆ ನಿರರ್ಗಳವಾಗಿ ಪುಸ್ತಕವನ್ನು ಹೇಳ್ಕೊಂಡು ಹೋಗೋದು. ಪುಸ್ತಕ ಇಟ್ಕೊಂಡು ಹೇಳಿದ್ರೆ ಪರಸ್ಮಿ ಪದ, ಆ ಪುಸ್ತಕವಿಲ್ಲದೆ ಹೇಳಿದ್ರೆ ಆತ್ಮನೇ ಪದ. ಅಧ್ಯೇತಿ ಅಧೀಯಂತೋವೇ ಕ್ಷಮತೆ ಅಧ್ಯಯನ ಮಾಡ್ತಾ ಅಧೀಯನ. ಅಧೀಯನ ಅಂದ್ರೆ ಏನು ಪುಸ್ತಕ ಸಾಹಿತ್ಯ ಯಾವುದಂದ್ರೆ ಅಷ್ಟು ಕಂಠಸ್ಥವಾಗಿದ್ದು, ಅಷ್ಟು ಅರ್ಥ ಸಮೇತವಾಗಿ ಊರ್ಕೊಂಡಿದ್ದು ಮತ್ತು ಶ್ರದ್ಧಾಭಕ್ತಿಯು ಅವನಿಗೆ ಸೇರ್ಕೊಂಡದ್ದಾಗಿದ್ದು, ಇದನ್ನ ಈ ಸ್ತವವನ್ನು ಅಧ್ಯಯನ ಮಾಡುತ್ತಿದ್ದರೆ ಹೇಳುತ್ತಿದ್ದವನಿಗೆ ಅವನು ಇದರಿಂದ ಯುಜ್ಯೇತಾನೆ ಕೂಡ್ಕೊಳ್ತಾನೆ. ಯಾವ್ಯಾವುದರಿಂದ? ಆತ್ಮಸುಖ ಪ್ರಾಪ್ತಿಯಾಗುತ್ತೆ, ಶಾಂತಿ ಸಹನೆ ಬರುತ್ತೆ, ಶ್ರೀ ಐಶ್ವರ್ಯ ಬರುತ್ತೆ, ಧೃತಿ ಧೈರ್ಯ ಬರುತ್ತೆ, ಸ್ಮೃತಿ ನೆನಪುಂಟಾಗುತ್ತೆ, ಕೀರ್ತಿ ಒಳ್ಳೆ ಫೇಮಸ್ಸು, ಒಳ್ಳೆ ಶುಭ ಕೀರ್ತಿ, ಜಗತ್ತಿನ ವಿಖ್ಯಾತನಾಗ್ತಾನೆ.
ಇಷ್ಟೆಲ್ಲಾ ಫಲಗಳನ್ನ ಕೊಡ್ಕೊಳ್ತಾನೆ. ಅವ್ರಿಗೆ ಹೇಗಾದ್ರೂ ಮಾಡಿ ನಿಮಗೆ ವಿಷ್ಣು ಸಹಸ್ರನಾಮ ನಿಮ್ಮನ್ನ ಕೂರಿಸ್ಬೇಕು ಇದನ್ನ ಮಾಡಿ. ಅತ್ಯಂತ ಕಾಮಧೇನು ಇದ್ದ ಹಾಗೆ ಇದನ್ನ ಬಿಟ್ಕೊಂಡು ಏನನ್ನೋ ಅಷ್ಟು ಹೋಗ್ಬೇಡಿ. ಸಾಕು, ಒಂದು ವಿಷ್ಣು ಸಹಸ್ರನಾಮ ಒಂದು ನಿಮ್ಮನ್ನು ಎಲ್ಲಾ ರೀತಿಯಿಂದಲೂ ಐಹಿಕ ಸುಖವನ್ನು, ಉತ್ತಮ ಗತಿಯನ್ನು, ಪರಮಶ್ರೇಯಸ್ಸ ಮೋಕ್ಷವನ್ನು ಸಮಸ್ತವನ್ನು ತಂದುಕೊಡುತ್ತೆ. ಇದೊಂದು ಕಲ್ಪವೃಕ್ಷ ಕಾಮಧೇನು ಇದ್ದಾಗಿರುವಂಥದ್ದು. ಇದನ್ನು ಯಾವ ಕಾರಣಕ್ಕೂ ಬಿಡಬೇಡಿ, ಇದನ್ನು ಅಧ್ಯಯನ ಮಾಡ್ತಾ ಇರಿ, ಎಲ್ಲಾ ತರ ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ನಮ್ಮ ಫಲಶ್ರುತಿಯಲ್ಲಿ ನಮ್ಮನ್ನ ಇದು ಮಾಡ್ತಿದ್ದಾರೆ, ಪ್ರೇರಣೆ ಮಾಡ್ತಾ ಇದ್ದಾರೆ, ಮಾಡಿ ಅಂತ. ನ ಕ್ರೋಧೋ ನ ಚಮಾಚರ್ಯನ್ನಲೋ. ಗುರುಗಳೇ, ಪುಸ್ತಕ ಹಿಡ್ಕೊಂಡು ಓದಿದ್ರೆ, ಆ ಪುಸ್ತಕದ ಸಹಾಯದಿಂದ ಓದಿದ್ರೆ ಅದೇನಾಗುತ್ತೆ ಅಂತ ತಪ್ಪಿಲ್ಲ. ಅದು ಅರ್ಥಾನುಸಂಧಾನ ಕಷ್ಟ ಆಗುತ್ತೆ. ಯಾಕಂದ್ರೆ ಓದೋ ಕಡೆ ಗಮನ ಹೋಗುತ್ತೆ ಹೊರತು ಅರ್ಥದ ಕಡೆ ಗಮನ ಹೋಗಲ್ಲ. ಅಲ್ಲ, ಶುಭ ಫಲ ಕಮ್ಮಿ ಆಗುತ್ತಾ ಅಂತ? ಇಲ್ಲ, ಕಮ್ಮಿಯೇನೂ ಇಲ್ಲ. ಅದು ನಿಮ್ ಭಕ್ತಿ ಇದ್ರೆ ಏನು ಕಮ್ಮಿ ಆಗಲ್ಲ. ನಿಮ್ಮ ಭಕ್ತಿ ಚೆನ್ನಾಗಿ ಇಟ್ಕೊಂಡು ನೀವು ಓದ್ತಾ ಇದ್ರೆ ಏನು ಅಷ್ಟೇ ಫಲ. ಓದ್ತಾ ಭಕ್ತಿ ಬೆಳೆಯೋದು. ಇವಾಗ ಭಗವಂತನ ಭಕ್ತಿ ಬೆಳೆಯೋದಕ್ಕೆ ಚೆನ್ನಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಬೆಳೆಯೋದು. ಹೇಗೆ ನಾವು ಪರಸ್ಪರ ಮಾತಾಡ್ಸೋದು, ಹೋಗೋದು ಬರೋದು ಮಾಡ್ತಿದ್ದೆ ನಮ್ಮ ಪ್ರೀತಿ ಬೆಳೆಯುತ್ತೋ, ಹಾಗೆ ಭಗವಂತನೇ ನಿತ್ಯ ಸಂಬಂಧ ಇಟ್ಕೊಂಡ್ರಾಗ ಆ ಭಕ್ತಿ ಎಲ್ಲ ಬೆಳೆಯೋದು. ಅದಕ್ಕೋಸ್ಕರ ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಹೇಳಿ, ಅರ್ಥಾನುಸಂಧಾನ ಮಾಡ್ಕೊಂಡು ಹೇಳಿ. ಏನು 10 ನಿಮಿಷಕ್ಕೆ ಮುಗಿದೋಗುತ್ತೆ ನಿಜ ಹೇಳಿದ್ರೆ. ಅದು 1/4 ಗಂಟೆ, ಸ್ವಲ್ಪ ನಿಧಾನ ಹೇಳಿದ್ರೆ 1/4 ಗಂಟೆ ಆರಾಮ ಹೇಳ್ಬೋದು. ನ ಕ್ರೋಧೋ ನ ಚಮಾಚರ್ಯನ್ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. क्रोधः न च मात्सर्यं न लोभः न अशुभः ಅಶುಭಾ मतिः भवन्ति ಕೃತ ಪುಣ್ಯಾನಾಂ भक्तानां पुरुषोत्तमे. ಅದನ್ನು ತಗೊಂಡಿಲ್ಲ ಕಣ, ಮರ್ತ ಹೋಗುತ್ತೆ ಕಣ. ಯಾರು ಪುಣ್ಯವನ್ನು ಮಾಡಿದಾರೋ, ಕೃತ ಪುಣ್ಯಾನ ಅಂದ್ರೆ ಭಗವದ್ಭಕ್ತರಾಗಿದ್ದು ಸ್ತೋತ್ರವನ್ನು ಹೇಳ್ತಾ ಇದ್ದವರಾಗಿದ್ದರೆ ಅವ್ರು ಪುಣ್ಯವಂತರು. ಆ ಪುಣ್ಯವಂತರಿಗೆ ಸಿಟ್ಟೆ ಬರಲುವಂತೆ. ನ ಕ್ರೋಧ ಹಾಗೆ ಮಾಶ್ಚರ್ಯಂ, ಯಾರ ಮೇಲೂ ಅಸೂಯೆ ಬರಲ್ಲಂತೆ. ಯಾಕಂದ್ರೆ ತನ್ನ ವಾಸುದೇವ ಭಗವಂತನ ಹೊಟ್ಟೊಳಗೆ ಇರೋರು ಇರಲ್ಲ. ಯಾರಿಗೆ ನಾನು ಪ್ರತೀಕಾರ ಮಾಡಿ ತೊಂದರೆ ಮಾಡಿದ್ರು ನನ್ನ ಆರಾಧ್ಯ ದೇವತೆಗೆ ತೊಂದರೆ ಮಾಡ್ದಂಗಾಗತ್ತೆ. ಸರ್ವಭೂತ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಸರ್ವಭೂತ ನಮಸ್ಕಾರ ಹೇಗೆ ಕೇಶವಂ ಪ್ರತಿಗಚ್ಚತಿಯೋ, ಸರ್ವಭೂತ ತಿರಸ್ಕಾರವೂ ಅವನಿಗೆ ಹೋಗುತ್ತೆ ಅಂತ ಹೇಳಿ ಯಾರನ್ನು ನಿಂದೆ ಮಾಡಲ್ಲ, ತಿರಸ್ಕಾರ ಮಾಡಲ್ಲ, ಹೊಡೆಯಲ್ಲ, ಏನು ಮಾಡಲ್ಲ. ಅವನಿಗೆ ಸಿಟ್ಟೆ ಬರಲ್ಲಂತೆ ಆ ಭಕ್ತನಿಗೆ. ಹಾಗೆ ಮಾತ್ಸರ್ಯ ಅಸೂಯೆ ಬರೋದಿಲ್ಲ. ಲೋಭ ಇನ್ನೊಬ್ಬರು ಬೇಕು ಅನ್ನೋ ಆಸೆ ಬರಲ್ಲ, ಅಥವಾ ಜಿಪುಣತನ ಬರಲ್ಲ. ಕೆಟ್ಟ ಬುದ್ಧಿ ಅಶುಭಾಮತಿ ಇಂದೇನೋ ಯಾರನ್ನೋ ಹೊಡಿಬೇಕು, ಬೈಬೇಕು, ಚುಚ್ಚಬೇಕು, ತೊಂದರೆ ಕೊಡಬೇಕು, ಇಲ್ಲ ಕೆಟ್ಟ ಬುದ್ಧಿ ಇದು ಬರಲ್ಲ. ಯಾರಿಗೆ? ಕೃತಪುಣ್ಯಾನಾಂ ಭಕ್ತಾನಾಂ. ಕೃತಪುಣ್ಯಾನ ಪುರುಷೋತ್ತಮೆ, ಪುರುಷೋತ್ತಮನಾದಂತಹ ನಾರಾಯಣನಲ್ಲಿ ಭಕ್ತಿಯನ್ನು ಮಾಡಿಕೊಂಡು ಆ ಭಕ್ತಿಯನ್ನುಳ್ಳವರಾಗಿ ಅದರಲ್ಲಿಯೇ ಆ ಪುಣ್ಯವಂತರಾಗಿ ಅದನ್ನೇ ನಡೆಸ್ತಾ ಇರುವವರಿಗೆ ಯಾವ ತೊಂದರೆ ಆಗಲ್ಲ. ದೇಶ, ಅಸೂಯೆ, ಕೋಪ, ಹಿಂಸೆ, ಯಾವ ದುರಾಟಿ ಏನು ಬರೋದಿಲ್ಲ. ಒಳ್ಳೆ ಸಾತ್ವಿಕ ಪುರುಷನಾಗ್ತಾನೆ. ಜೌಸ್ಸ ಚಂದ್ರಾರ್ಕ ನಕ್ಷತ್ರ ಖಂದಿಶೋ ಭೂರ್ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧತಾನಿ ಮಹಾತ್ಮನಃ. ಜ್ಯೋತಿರಂದಾರ್ಕ ನಕ್ಷತ್ರ ಖಂದಿಶೋ ಭೂರ್ಮಹೋದಧಿಃ ವಾಸುದೇವಸ್ಯ ವೀರ್ಯೇಣ ವಿಧತಾನಿ ಮಹಾತ್ಮನಃ. ಜೌಃ ಸಚಂದಾರ್ಕ ನಕ್ಷತ್ರ ಚಂದಾರ್ಕ ನಕ್ಷತ್ರ ಖಂ ದಿಶಃ ಭೂಃ ಮಹೋದಧಿಃ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಸಚಂದಾರ್ಕ ನಕ್ಷತ್ರ ಜೌಹು ವಿಶೇಷಣ. ಚಂದ್ರ ನಕ್ಷತ್ರ ಅರ್ಕ, ಚಂದ್ರ ಅರ್ಕ ನಕ್ಷತ್ರ. ಚಂದ್ರ ಸೂರ್ಯ ನಕ್ಷತ್ರ ಒಡಗೂಡಿದ್ದಾದ ದ್ಯುಲೋಕ. ದ್ಯುಲೋಕ ವಿಶೇಷಣ. ಎಂಥ ದ್ಯುಲೋಕ? ಚಂದ್ರ ಸೂರ್ಯ ನಕ್ಷತ್ರದಿಂದ ಕೂಡಿದ ದ್ಯುಲೋಕ ಮತ್ತು ಖಮ್ಮದ ಆಕಾಶ, ದಿಕ್ಕುಗಳು, ಭೂಮಿ, ಮಹೋದದಿಂದ ಸಾಗರ, ಇದೆಲ್ಲವೂ ವಾಸುದೇವನ ವೀರ್ಯದಿಂದ, ಸಾಮರ್ಥ್ಯದಿಂದಲೇ, ಆ ಮಹಾತ್ಮನಾದ ವಾಸುದೇವನ ಸಾಮರ್ಥ್ಯದಿಂದಲೇ ಧಾರಣೆ ಮಾಡಲ್ಪಟ್ಟಿದೆ. ಅವನೇ ಇದೆಲ್ಲವನ್ನು ಹೊತ್ಕೊಂಡಿದ್ದಾನೆ. ಎಲ್ಲಕ್ಕೂ ಅವನೇ ಕಾರಣ, ಅವನೇ ಹೊತ್ಕೊಂಡವನು, ಅವನ ರೂಪವೇ ಆಗಿದೆ. ಅವನನ್ನು ಬಿಟ್ಟು ಇಲ್ವೇ ಇಲ್ಲ. ಮಹಾತ್ಮನಾದ ವಾಸುದೇವನ ಸಾಮರ್ಥ್ಯದಿಂದ ಇದೆಲ್ಲವೂ ಧಾರಣೆ ಮಾಡಲ್ಪಟ್ಟಿದೆ ಅಂತ ಅರ್ಥ.
ಸಸುರಾಸುರ ಗಂಧರ್ವಂ ಸಯಕ್ಷೋರಗರಾಕ್ಷಸಂ ಸುರಾಸುರಗಂಧರ್ವಂ ಸಯಕ್ಷೋರಗರಾಕ್ಷಸಂ ಜಗದ್ವಶೇ ವರ್ತತೆ ತಂ ಕೃಷ್ಣಸ್ಯ ಸಚರಾಚರಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ ಸಸುರಾಸುರಗಂಧರ್ವಂ ಸಯಕ್ಷೋರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ ಸಸುರಾಸುರಗಂಧರ್ವಂ ಸಯಕ್ಷೋರಗರಾಕ್ಷಸಂ ಜಗದ್ವಶೇ ವರ್ತತೆ ಇದಂ ಕೃಷ್ಣಸ್ಯ ಸಚರಾಚರಂ ಸುರಾಸುರ ಗಂಧರ್ವದಿಂದ ಕೂಡ್ಕೊಂಡಿದ್ದು ಸಸುರಾಸ. ಸುರ ಅಂದ್ರೆ ದೇವತೆ, ಅಸುರ ಅಂದ್ರೆ ರಾಕ್ಷಸ. ಗಂಧರ್ವರು ಅಂತ ಚಿತ್ರಸೇನಾದಿ ಗಂಧರ್ವರು. ಮತ್ತು ಯಕ್ಷರು, ಯಕ್ಷರು ಕುಬೇರಾದಿ ಯಕ್ಷರು. ಉರಗ ಅಂದ್ರೆ ಹಾವು, ಉರಗ ರಾಕ್ಷಸರು, ವಿರೋಚನಾದಿ ರಾಕ್ಷಸರು. ಎಲ್ಲರೂ ಕೂಡ ಕೃಷ್ಣಸ್ಯ ವಶೇ ವರ್ತತೆ ಇದಂ ಸರ್ವಂ. ಸರ್ವಂ ಜಗತ್ತು, ಇಡೀ ಜಗತ್ತೆಲ್ಲವೂ ಚರಾಚರವಾಗಿರುವ ಜಗತ್ತೆಲ್ಲವೂ ಕೃಷ್ಣಸ್ಯ ವಶೇ ವರ್ತತೆ. ಪರಮಾತ್ಮನ ವಶದಲ್ಲಿದೆ, ನಾರಾಯಣನ ವಶದಲ್ಲಿದೆ, ಅವನ ಅಧೀನದಲ್ಲಿದೆ. ಅವನೇ ಇದೆಲ್ಲಕ್ಕೂ ಸ್ವಾಮಿ. ಹಾವುಗಳಿರ್ಬೋದು, ರಾಕ್ಷಸರಿರ್ಬೋದು, ಅಸುರರಿರ್ಬೋದು, ದೇವತೆಗಳಿರ್ಬೋದು, ಅಥವಾ ಯಕ್ಷ, ಕಿನ್ನರ, ಕಿಂಪುರುಷ, ಯಾರ್ಯಾರಿದ್ದು ಇಡೀ ಅಖಂಡ ಚರಾಚರ ಜಗತ್ತೇ ಕೃಷ್ಣನ ವಶದಲ್ಲಿದೆ, ಅಧೀನದಲ್ಲಿದೆ. ಇಂದ್ರಿಯಾಣಿ ಮನೋಬುದ್ಧಿ ತತ್ವಂ ತೇಜೋ ಬಲಂ ಧೃತಿಃ ಸತ್ವಂ ವಾಸುದೇವಾತ್ಮಕಾನ್ಯಾಹೋ ಕ್ಷೇತ್ರಂ ಕ್ಷೇತ್ರಜ್ಞೇವ ಚ ವಾಸುದೇವಾತ್ಮಕಾನ್ಯಾಹೋ ಕ್ಷೇತ್ರಂ ಕ್ಷೇತ್ರಜ್ಞೇವ ಚ ಇಂದ್ರಿಯಾಣಿ ಮನೋ ಬುದ್ಧಿಃ ಸತ್ವಂ ತೇಜೋ ಬಲಂ ಧೃತಿಃ ವಾಸುದೇವಾತ್ಮಕಾನ್ಯಾಹೋ ಕ್ಷೇತ್ರಂ ಕ್ಷೇತ್ರಜ್ಞೇವ ಚ ಇಂದ್ರಿಯಾಣಿ ಮನಃ ಬುದ್ಧಿಃ ಸತ್ವಂ ತೇಜಃ ಬಲಂ ಧೃತಿಃ ವಾಸುದೇವಾತ್ಮಕಾನಿ ಆಹುಃ ಕ್ಷೇತ್ರಂ ಕ್ಷೇತ್ರಜ್ಞಃ ಏವ ಚ. ಜ್ಞಾನಿಗಳು ತತ್ವವನ್ನು ಕಂಡುಕೊಂಡವರು ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸತ್ವ ಅಂತ ಪಾಠ ಇದೆ, ತತ್ವ ಅಂತ ಪಾಠ ಇದೆ. ಸತ್ವ ಅಂದ್ರೆ ಅಂತಃಕರಣ, ತತ್ವ ಅಂತಂದ್ರೆ ಸಾಂಖ್ಯ ಹೇಳುವಂತ 25 ತತ್ವ, ಮೂಲ ಪ್ರಕೃತಿ ತತ್ವ ಯಾವ್ದು ಇಟ್ಕೋಬಹುದು. ಅವುಗಳು ತೇಜಸ್ಸು, ಬಲ, ಧೈರ್ಯ ಅದಷ್ಟು ವಾಸುದೇವಾತ್ಮಕಾನಿ, ವಾಸುದೇವ ಸ್ವರೂಪವೇ ಆಗಿರ್ತಕ್ಕವುದು ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಕ್ಷೇತ್ರ ಅಂದ್ರೆ ಮಹಾಭೂತಾದಿ ಅತ್ಯಂತ ಕ್ಷೇತ್ರ. ಕ್ಷೇತ್ರ ಜ್ಞಾನ ಜೀವರು ಎಲ್ಲರೂ ವಾಸುದೇವ ಸ್ವರೂಪದವರ. ಎಲ್ಲಾ ಜೀವರು ವಾಸುದೇವ ಭಗವಂತನ ಸ್ವರೂಪವೇ. ಇಡೀ ಕ್ಷೇತ್ರ ಪ್ರಪಂಚವೂ ವಾಸುದೇವ ಸ್ವರೂಪ. ಇನ್ನು ಇಂದ್ರಿಯ, ಮನಸ್ಸು, ಬುದ್ಧಿ, ಸತ್ವಗುಣ, ಅಂತಃಕರಣ, ತೇಜಸ್ಸು, ಬಲ, ಧೃತಿ ಏನೇನಿದೆಯೋ ಅದಷ್ಟಕ್ಕೂ ವಾಸುದೇವನೇ ಕಾರಣ, ವಾಸುದೇವನೇ ಸ್ವರೂಪ, ವಾಸುದೇವನಲ್ಲೇ ಇರೋದು, ಅಲ್ಲೇ ಅಡಗೋದು, ಅವನದೇ ವಿಭೂತಿ. ಇದೆಲ್ಲವೂ ಅವನ ಸ್ವರೂಪವೇ ಆಗಿದೆ. ಅವನ ಬಿಟ್ಟು ಯಾವುದೂ ಇಲ್ಲ. ಖಂಡ ಜಗತ್ತೆಲ್ಲ ವಾಸುದೇವ ಭಗವಂತ ತುಂಬಿಕೊಂಡಿದ್ದಾನೆ. ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಅಂತ ಮಾಡ್ತಾರೆ ಮೀನಿಂಗು. ಕ್ಷೇತ್ರ ಅಂದ್ರೆ ಬರೀ ಶರೀರ ಒಂದೇ ಅಲ್ಲ, ಮಹಾಭೂತಾದಿ ಸತ್ಯಂತಂ ಕ್ಷೇತ್ರ ಚಾಬ್ರವಿಂದ ಮಹಾಭೂತಾದಿ ಅಹಂಕಾರ. ಮುಂಚೆ ಆರಂಭದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರ ವಿದ್ಯತೆ ಬರೀ ಶರೀರ ಕ್ಷೇತ್ರ ಅಂತ ಹೇಳ್ಬಿಟ್ಟು, ಮತ್ತೆ ಕ್ಷೇತ್ರ ವಿಸ್ತಾರವನ್ನು ಹೇಳ್ತೀರಿ ಅಂತ ಹೇಳ್ಬಿಟ್ಟು ಮಹಾಭೂತಾದಿ ಶುರು ಮಾಡ್ಕೊಂಡಲ್ಲ ಪರಮಾತ್ಮ 13ನೇ ಅಧ್ಯಾಯದಲ್ಲಿ. ಸರಿ, ಹಾಗಾದ್ರೆ ಮಾಡ್ಬೋದು. ಕ್ಷೇತ್ರ ಶರೀರ ಅಷ್ಟೇ ಇಟ್ಕೊಂಡು ಕ್ಷೇತ್ರಕ್ಕೆ ಜೀವ ಇಟ್ಕೊಂಡ್ರು ಎಲ್ಲವೂ ಶರೀರ, ಪಂಚಭೂತಗಳು ಶರೀರವೇ, ಎಲ್ಲವೂ ಶರೀರ. ಕ್ಷೇತ್ರಜ್ಞ ಜೀವ ಅರ್ಥ ಮಾಡಕ್ಕಾಗತ್ತೆ, ಅವ್ರು ಆತ್ಮಾಂತರ ಮಾಡ್ತಾರಲ್ವಾ. ಕ್ಷೇತ್ರಜ್ಞಾನ ಕ್ಷೇತ್ರಂ ಜಾನಾತಿ ಕ್ಷೇತ್ರಜ್ಞ. ಜೀವನ ಆಪಾದತಲ ಮಸ್ತಕ ವೇತ್ತಿ, ಅಂಗುಷ್ಟದ ನೆತ್ತಿವರೆಗೂ ದೇಹವನ್ನು ಅಳಿತಾ ಇದ್ದಾನಲ್ಲ. ಸರಿ, ಅಲ್ಲ ಕ್ಷೇತ್ರಜ್ಞನು ಮಾಂ ವಿಧಿಯಿಂದ, ಆ ಕ್ಷೇತ್ರಜ್ಞನು ನಾನೇ ಪರಮಾತ್ಮನೇ ಜೀವನ ತೋರ್ತಾ ಇದ್ದಾನೆ ಅಂತ. ಇಂದ್ರಿಯಾಣಿ ಮನೋಬುದ್ಧಿ ಅಂತ ಬಂದಿರೋದ್ರಿಂದ ಸತ್ವ ಅನ್ನೋದನ್ನ ಸತ್ವ ರಜಸ್ತಮಸ್ ಗುಣಕ್ಕೆ ಸಂಕೇತ ಅಂತ ತಗೋಬಾರ್ದ? ತಗೋಬಹುದು, ಖಂಡಿತ ತಗೋಬಹುದು. ಮನಸ್ಸು ಬುದ್ಧಿ ಬಂದ್ಬಿಟ್ಟಿದೆ, ಅಂತಃಕರಣ ಅಂದ್ರೆ ಪುನರುಕ್ತಿ ಆಗತ್ತೆ. ಸತ್ವ ಅಂದ್ರೆ ಸತ್ವಗುಣ ಅಂತ ಇಟ್ಕೊಂಡು ಸತ್ವಗುಣ ಉಪಲಕ್ಷಣ ಮಾಡಿ ರಜೋಗುಣ, ತಮೋಗುಣ ಎಲ್ಲವೂ ಸಮಸ್ತ ಗುಣಕ್ಕೂ ಅವನೇ ಕಾರಣ. ಸಾಂಕೇತಿಕವಾಗಿ ಸತ್ವಗುಣ ಅಂತ. ಅಷ್ಟೇ. ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪತೆ. ಆಚಾರ ಪ್ರಥಮೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ. ಸರ್ವಾಗಮಾನಾಮಾಚಾರಃ ಪ್ರಥಮಂ ಪರಿಕಲ್ಪತೆ. ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ಸರ್ವಾಗಮಾನಾಂ ಆಚಾರಃ ಪ್ರಥಮಂ ಪರಿಕಲ್ಪ್ಯತೆ. ಇಲ್ಲ ಕಲ್ಪ ಯಾವತ್ತಿದ್ಯಾ? ಪರಿಕಲ್ಪತೆ ಅಷ್ಟೇ ಇದೆ ಇದರಲ್ಲಿ, ಪರಿಕಲ್ಪನೆ ಇಲ್ಲಿದೆ. ಆಯ್ತು. ಆಚಾರ
ಉತ್ತರಾರ್ಧ. ಆಚಾರಃ ಪ್ರಭವಃ ಒಂದೇ ಪದ ಆಚಾರ ಪ್ರಭವ. ಗುರುಗಳೇ ಆಚಾರಹನ ಆಚಾರ ಆಚಾರ ಪ್ರಭವ ಒಂದೇನಾ ಬೇರೆ ಬೇರೆನಾ? ಅಲ್ಲ, ಇಲ್ಲಿ ಬೇರೆ ಮಾಡಿದ್ದಾರೆ. ಆಚಾರ ಪ್ರಥಮೋ ಧರ್ಮ ಮಾಡಿದ್ದಾರೆ, ಆಚಾರ ಪ್ರಭವೋ ಧರ್ಮ ಅಂತ ಮಾಡ್ಬೋದು. ಒಂದೇ ಪದ ಮಾಡಿದ್ರೆ ಆಚಾರ ಪ್ರಭವ ಮಾಡ್ಕೊಬೇಕು. ಆಚಾರ ಪ್ರಭವಃ ಮಾಡ್ಬೋದು. ಧರ್ಮ ಧರ್ಮಸ್ಯ ಪ್ರಭುಃ ಅಚ್ಯುತಃ. ಇಲ್ಲಿ ಆಚಾರ ಅಂದ್ರೆ ಶೀಲ ನಡವಳಿಕೆ ಅಂತ ಅರ್ಥ. ಆಚಾರ ಮಡಿ ಮಡಿ ಅಂತ ಹಾರಾಡೋದಲ್ಲ. ಆಚಾರ ಅಂದ್ರೆ ಆಚಾರ ಶೀಲಂ ವೃತ್ತಂ ಅದೆಲ್ಲ ಪರ್ಯಾಯ ಪದ. ನಡವಳಿಕೆ ಅಂತ ಅರ್ಥ. ನಡವಳಿಕೆ ಬಹಳ ಶುದ್ಧವಾಗಿರ್ಬೇಕು. ಅದ್ರ ಜೊತೆಗೆ ಇದು ಮಡಿ ಮೇಲಿಗೇನು ಇಟ್ಕೋಬೇಕು, ಶುದ್ಧವಾಗಿಯೂ ಇರಬೇಕು. ಆ ಮಡಿಯ ಕಾನ್ಸೆಪ್ಟ್ ಬಂದಿರೋದೇ ಶುದ್ಧತೆಗಾಗಿ. ಒಗೆದ ಬಟ್ಟೆ, ಶುದ್ಧವಾದಂತಹ ನೀರು ಸ್ನಾನ ಮಾಡಿರೋದು, ಮೈಯಲ್ಲಿ ಚೆನ್ನಾಗಿ ತಿಕ್ಕೊಂಡು ಸ್ನಾನ ಮಾಡಿ ದೇಹ ಶುದ್ಧಿ ಮಾಡಿಕೊಂಡು, ವಸ್ತು ಶುದ್ಧಿ ಮಾಡಿಕೊಂಡು, ಇಂದ್ರಿಯವನ್ನು ಪಾರಾಯಣ ಶುದ್ಧಿ ಮಾಡಿಕೊಂಡು, ವಾತಾವರಣ ಸನ್ನಿವೇಶ, ಕೂತ್ಕೊಳ್ಳೋ ಜಾಗ, ಅನುಷ್ಠಾನ ಮಾಡೋ ಜಾಗ, ಪೂಜಾ ದ್ರವ್ಯಗಳು ಅಥವಾ ಅನುಷ್ಠಾನ ದ್ರವ್ಯಗಳು ಎಲ್ಲವನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಶುದ್ಧಿಯಾಗಿ ಇಟ್ಕೊಳ್ಳೋದು ಅದು ಆಚಾರ ಅಂತ ಅನ್ನಿಸ್ಕೊಳುತ್ತೆ. ತಪ್ಪೇನಿಲ್ಲ. ಹಾಗೆ ಎಲ್ಲ ಆಗಮ ಅಂದ್ರೆ ವೇದಗಳಿಗೆಲ್ಲ ಆಚಾರವೆಂಬುದೇನಿದೆ, ನಡವಳಿಕೆ ಎಂಬುದೇನಿದೆ, ಅದು ಮೊದಲನೆಯ ಧರ್ಮ ಎಂಬುದಾಗಿ ಹೇಳಲಾಗುತ್ತೆ. ಯಾಕಂದ್ರೆ ಆಚಾರಹೀನ ನಪುನಂತಿ ವೇದಾಹ ಅಂತ. ಅವನು ದುರಾಚಾರಿ ಆಗಿಬಿಟ್ಟು ವೇದವನ್ನು ಹೇಳಿದ್ರು, ಆ ವೇದ ಅವನಿಗೆ ಎಫೆಕ್ಟ್ ಮಾಡಲ್ಲ, ಫಲವನ್ನೇ ಕೊಡಲ್ಲ. ಆಚಾರವಂತನಾಗಿ, ಶೀಲವಂತನಾಗಿ, ಒಳ್ಳೆ ಶುಚಿವಂತನಾಗಿ ಅವನು ವೇದವನ್ನು ಹೇಳೋನಾಗಬೇಕು. ಯಾಕಂದ್ರೆ ಆಚಾರ ಪ್ರಭವೋಧ ಧರ್ಮ ಅನ್ನೋದು ಆಚಾರದ ಹುಟ್ಕೊಳುತ್ತೆ ಅಂತ ಒಂದರ್ಥ. ಆಚಾರ ಪ್ರಥಮೋ ಧರ್ಮ ಅಂತ ಒಂದು ಪಾಠ ಇದೆ. ಧರ್ಮದಲ್ಲಿ ಮೊದಲನೇ ಧರ್ಮ ಆಚಾರವಂತನಾಗಿ, ಆಮೇಲೆ ವೇದೋಕ್ತ ಕರ್ಮಾನುಷ್ಠಾನ, ಪೂಜಾ ಪುನಸ್ಕಾರಾದಿಗಳು ಹಿಂಗೆ ಮಾಡೋದು ಅಂತ. ಆ ಪ್ರಥಮೋ ಧರ್ಮ ಅನ್ನೋದು ಹೊಂದತ್ತೆ, ಪ್ರಭವೋ ಧರ್ಮ ಅನ್ನೋದು ಹೊಂದತ್ತೆ. ಆಚಾರದಿಂದ ಧರ್ಮ ಹುಟ್ಕೊಳುತ್ತೆ ಅಂತ ಹೇಳ್ಬೋದು. ಆಚಾರವೇ ಮೊದಲನೇ ಧರ್ಮ ಅಂತ ಅರ್ಥ ಮಾಡ್ಬೋದು. ಆ ಧರ್ಮಕ್ಕೆ ಪ್ರಭು ಸ್ವಾಮಿ ಯಾರು ಅಂದ್ರೆ ಅಚ್ಯುತನೇ, ನಾರಾಯಣನೇ ಧರ್ಮಕ್ಕೆ ಪ್ರಭು ಸ್ವಾಮಿ. ಋಷಯ ಪಿತರೋ ದೇವ ಮಹಾಭೂತಾನಿ ಧಾತವಃ ಜಂಗಮಾ ಜಂಗಮಂ ಚೇದಂ ಜಗನ್ನಾರಾಯಣೋದ್ಭವಂ ಋಷಯಃ ಪಿತರಃ ದೇವಾಃ ಮಹಾಭೂತಾನಿ ಧಾತವಃ ಜಂಗಮಾ ಜಂಗಮಂ ಚೇದಂ ಜಗನ್ ಜಂಗಮ ಜಂಗಮಂ ಚ ಇದಂ ಜಗತ್ ಜಗತ್ ನಾರಾಯಣಃ ನಾರಾಯಣೋದ್ಭವಂ. ಕಷ್ಟ. ನಮ್ಮ ಯಶಿಗೆ ಸಂಸ್ಕೃತ ಬಹಳ ಪೂರ್ವ, ಸಂಸ್ಕೃತ ತುಂಬಾ ಕಲಿಬೇಕು. ಋಷಿಗಳು ಅಂದ್ರೆ ವಸಿಷ್ಠಾದಿ ಋಷಿಗಳು, ಪಿತೃಗಳು ಅಗ್ನಿಶ್ವಾತ್ತಾದಿ ಪಿತೃಗಳು ಇವರು, ದೇವತೆಗಳು ಇಂದಾದಿ ದೇವತೆಗಳು, ಮಹಾಭೂತಾದಿ ಪಂಚಮಹಾಭೂತಗಳು, ಧಾತವಾಹನ ಇಂದ್ರಿಯಗಳು, ಧಾರಣಾತ್ ಧಾತವಾಹ ಇಂದ್ರಿಯಗಳಿಗೆ ಧಾತವ ಅಂತ ಹೇಳ್ತಾರೆ, ದೇಹದಿಂದ. ಅದು ಜಂಗಮ ಜಂಗಮ ಅಂದ್ರೆ ಸ್ಥಾವರ ಜಂಗಮ. ಇದಂ ಎಲ್ಲವೂ ಇದಂ ಜಗತ್ತು, ಈ ಜಗತ್ತು ನಾರಾಯಣೋದ್ಭವಂ, ನಾರಾಯಣನೇ ಎದ್ಕೊಂಡದ್ದು. ಅಲೆ ಹೇಗೆ ಸಮುದ್ರನ ಎದ್ಕೊಂಡದ್ದೋ ಇದೆಲ್ಲವೂ ಎದ್ಕೊಂಡದ್ದು ಯಾವುದರಿಂದ? ನಾರಾಯಣನೇ ಎದ್ಕೊಂಡದ್ದು. ನಾರಾಯಣ ಇದಕ್ಕೆಲ್ಲಕ್ಕೂ ಕಾರಣ. ಅಷ್ಟೇ ಅಲ್ಲ, ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ. ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನೋ. ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಃ. ಯೋಗಃ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾಃ ಶಿಲ್ಪಾದಿ ಕರ್ಮ ಚ ವೇದಾಃ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ಜನಾರ್ದನಾತ್ ಉದ್ಭವಂ ಅಂತ, ಜನಾರ್ದನಿಂದ ಉಂಟಾಯ್ತು ಅಂತ. ಯೋಗ ಅಂತ ಹೇಳಿ ಪಾತಂಜಲಿ ಯೋಗ ತಗೊಂಡು ಪರವಾಗಿಲ್ಲ, ವೈದಿಕವಾದಂತಹ ಅಧ್ಯಾತ್ಮ ಯೋಗ ತಗೊಂಡು ಪರವಾಗಿಲ್ಲ. ಜ್ಞಾನ ಅನ್ನುವಾಗ ಎಲ್ಲಾ ಜ್ಞಾನ ಇಟ್ಕೊಂಡ್ಬಿಡಿ, ಲೌಕಿಕ ವೈದಿಕ ಎಲ್ಲಾ ಜ್ಞಾನಕ್ಕೂ ಅವನೇ ಕಾರಣ. ಹಾಗೆ ಸಾಂಖ್ಯ ಅಂತ ಹೇಳಿ ತತ್ವ ವಿಚಾರ ಅಂತಂದ್ರು, ಅದು ಸಾಂಖ್ಯ ಶಾಸ್ತ್ರದ ಹೇಳಿದಂಥ ಉತ್ತಮವಾದಂತಹ ವಿಚಾರಗಳು, ಸಂಖ್ಯಾ ತತ್ವ ವಿಚಾರಣ ಅಂತ ಹೇಳ್ತಾರೆ. ತತ್ವ ವಿಚಾರಗಳು ಅದಕ್ಕೂ ಅವನೇ ಕಾರಣ. ವಿದ್ಯೆಗಳು ಅಂತ ವಿದ್ಯಾಕ್ಷೇತ್ರ ಚತುರ್ದಶ ಅಂತ 14 ವಿದ್ಯೆ ಅಂತಾರೆ, 64 ವಿದ್ಯೆ ಅಂತಾರೆ. ಎಷ್ಟು ವಿದ್ಯೆ ಇರಲಿ, ಎಲ್ಲಾ ವಿದ್ಯೆಗೂ ನಾರಾಯಣನೇ ಕಾರಣ. ಶಿಲ್ಪಾದಿ ಕರ್ಮ ಅಂದ್ರೆ
ಕೆತ್ತನೆ ಮರದಲ್ಲಿ ಕೆತ್ತಬಹುದು, ಕಲ್ಲಲ್ಲಿ ಕೆತ್ತಬಹುದು, ಅಥವಾ ಆ ಲೋಹಗಳಲ್ಲಿ ಮಾಡುವಂತಹ ಶಿಲ್ಪಿ ಎಲ್ಲಾ ಶಿಲ್ಪಕರ್ಮವೂ ಕೂಡ ಪರಮಾತ್ಮನೇ ಬಂದದ್ದು. ವೇದಗಳು, ಋಗ್ವೇದಾದಿ 4 ವೇದಗಳು, ಶಾಸ್ತ್ರಗಳು, ಮನ್ವಾದಿ ಸ್ಮೃತಿ ಶಾಸ್ತ್ರಗಳು ಅಥವಾ ಬೇರೆ ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ವಿಜ್ಞಾನ, ಈ ಏನೇನು ಆವಿಷ್ಕಾರ ಮಾಡ್ತಿರ್ತಾರೆ, ಸೈನ್ಸ್ ಮಾಡ್ತಾರೆ, ಎಲ್ಲವೂ ಜನಾರ್ದನ ಏತತ್ ಸರ್ವಂ ಉತ್ಪನ್ನಂ. ಜನಾರ್ದನ ಅಂದರೆ ಅಲ್ಲಲ್ಲಿರ್ತಕ್ಕಂತಹ ಪರಮಾತ್ಮನೇ ಆವಿಷ್ಕಾರ ಮಾಡ್ತಾರೆ ಅಂತ. ಯಾರ್ಯಾರು ಎಲ್ಲೆಲ್ಲಿ ಏನ್ ಕಂಡು ಹಿಡಿದ್ರು ಅವರ ಆತ್ಮನಾಗಿದ್ದು ಪರಮಾತ್ಮ ಅದನ್ನು ಕಂಡು ಹಿಡುವ ಹಾಗೆ ಮಾಡಿದ. ಹಾಗಾಗಿ ಮೂಲತಃ ಪರಮಾತ್ಮನೇ ಕಾರಣ ಆದ. ಐನ್ಸ್ಟೀನ್ ಕಂಡು ಹಿಡಿದು, ನ್ಯೂಟನ್ ಕಂಡು ಹಿಡಿದ್ರು, ಅಥವಾ ಇನ್ಯಾವ ಒಬ್ಬ ವಿಜ್ಞಾನಿ ಕಂಡು ಹಿಡಿದು, ಅವನ ಆತ್ಮನಾಗಿರೋನು ಇವನೇ ತಾನೆ. ಹಾಗಾಗಿ ಅವನ ಮೂಲಕವಾಗಿ ಪರಮಾತ್ಮನೇ ಆ ಆವಿಷ್ಕಾರ ಮಾಡ್ದ ಅಂತ ಹೇಳಿ ಕೊನೆಗೆ ಪರಮಾತ್ಮನೇ ಮೂಲ ಆಗ್ತಾನೆ ಎಲ್ಲಾ ಜ್ಞಾನಕ್ಕೂ ಎಲ್ಲಾ ಶಾಸ್ತ್ರಕ್ಕೂ. ಗುರುಗಳೇ, ಸಾಂಖ್ಯ ಅಂದ್ರೆ ಗಣಿತ ಶಾಸ್ತ್ರ ಅಂತ ತಗೋಬೇಕಾ ಅಥವಾ ಸಾಂಖ್ಯ ಶಾಸ್ತ್ರ ಅಂದ್ರೆ ಈ ವೇದಾಂತದಲ್ಲಿ ಬರೋ ಸಾಂಖ್ಯ? ಅಲ್ಲ, ಒಟ್ಟು ವೇದಕ್ಕೆ ಅವಿರುದ್ಧವಾದ ತತ್ವ ವಿಚಾರ ಎಲ್ಲಿದ್ದು ಸಾಂಖ್ಯವೇ. ಸಂಖ್ಯಾ ತತ್ವ ವಿಚಾರ ಅಂತ ಹೇಳ್ತಾರೆ. ಒಂದು ಪರಮಾರ್ಥ ವಿಚಾರ ಮಾಡುವಂತಹ ಶಾಸ್ತ್ರವಲ್ಲ ಸಂಖ್ಯಾ ವಿಚಾರ, ಸಂಖ್ಯಾ ತತ್ವ ವಿಚಾರ ಅಂತ. ಒಂದು 25 ತತ್ವಗಳ ವಿಚಾರ ಅಲ್ಲ, ಅದರಲ್ಲಿ ಎಷ್ಟೋ ಕೆಲವು ವೇದಕ್ಕೆ ಸಮ್ಮತಿ ಇದೆ. ಸ್ವತಂತ್ರ ಅನ್ನೋದು ಅವಿದ್ಯಾಕಲ್ಪಿತ ಅಲ್ಲ ಅನ್ನೋದು ವಿರುದ್ಧ ಹೊರತು ಬಾಕಿ ಈ ರೀತಿ ವ್ಯವಹಾರಿಕವಾಗಿ ಈ ರೀತಿ ಇದೆ ಅನ್ನೋದು ಒಪ್ಕೊಳ್ಳುವಂಥದ್ದೇ. ಗುಣತ್ರಯ ವಿಚಾರವನ್ನ ಗೀತೆ ತಗೊಂಡಿದ್ದಾರಲ್ಲ ಭಗವಂತ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ಲೋಕಾನ್ ವ್ಯಾಪ್ಯ ಭೂತಾತ್ಮಾ ಭುಂಕ್ತೆ ವಿಶ್ವಭುಗವ್ಯಯಃ. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮಾ ಭುಂಕ್ತೆ ವಿಶ್ವಭುಗವ್ಯಯಃ. ಏಕಃ ವಿಷ್ಣುಃ ಮಹದ್ಭೂತಂ ಪೃಥಗ್ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗ ಅವ್ಯಯಃ. ವಿಷ್ಣು ಒಬ್ಬನೇ, ಏಕೋ ವಿಷ್ಣು, ವಿಷ್ಣು ಒಬ್ಬನೇ ಮಹದ್ಭೂತನೇ, ಸರ್ವೋತ್ಕೃಷ್ಟವಾದ ಪರಮಾರ್ಥನು ಅಂತ. ಹೆಚ್ಚಿನದಾಗಿರ್ತಕ್ಕಂಥ ಇರುವಿಕೆಯನ್ನು ಹೊಂದನು ಅವನೊಬ್ಬನೇ, ಸತ್ಯವಾಗಿರ್ತಕ್ಕವನು ಅಂತ. ಮಹತ್ ಅಂದ್ರೆ ಹೆಚ್ಚಿನದಾಗಿ ಭೂತನ ಇರುವನು ಅಂತ, ಪರಮಾರ್ಥವಾಗಿರುವನು ಅಂತ, ಸತ್ಯವಾಗಿರುವನು ಅಂತ. ಆಮೇಲೆ ಪೃಥಕ್ ಭೂತಾನಿ ಅನೇಕ, ಅವನು ಭೂತಗಳು ಅನೇಕ ಪ್ರಕಾರವಾಗಿ ಬೇರೆ ಬೇರೆಯಾಗಿ ಇದ್ಕೊಂಡಿರೋದು ಈ ವಿಷ್ಣುವೇ. ಭೂತಗಳ ರೂಪದಿಂದ ಅನೇಕವಾಗಿ ಇದ್ದುಕೊಂಡಿರುವಾತನು ಈ ವಿಷ್ಣು ಇದ್ದಾನೆ. ಆ ವಿಷ್ಣು ಒಬ್ಬನೇ 3 ಲೋಕವನ್ನು ವ್ಯಾಪಿಸಿಕೊಂಡು ಭೂತಗಳಿಗೆಲ್ಲ ಆತ್ಮನಾಗಿ ಇದ್ದುಕೊಂಡು ಭುಂಕ್ತೆ ಎಲ್ಲಾನು ಅನುಭವಿಸ್ತಾ ಇದ್ದಾನೆ. ಅವನು ವಿಶ್ವಭುಕ್, ಇಡೀ ವಿಶ್ವವನ್ನೇ ಅನುಭವಿಸುವಾತನು ಅವನೇ, ಎಲ್ಲಕ್ಕೂ ಅನುಭವಿಸುವಾತನು ಅವನು, ಅವ್ಯಯನು, ನಾಶರಹಿತನು ಅಂತ. ಈ ಶ್ಲೋಕವನ್ನ ಈ ನಾಂದಿಯಲ್ಲೆಲ್ಲ ಹೇಳ್ತಾರೆ. ಆಮೇಲೆ ಅನ್ನದಾನ ಹೇಳ್ತಾರೆ. ಅನೇನ ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳಿ ಏಕೋ ವಿಷ್ಣು ಹೇಳ್ಕೊಂಡ್ಬಿಟ್ಟು ತುಳಸಿದಳ ಹೇಳ್ಕೊಂಡ್ಬಿಟ್ಟು ಅದನ್ನ ಮಹಾವಿಷ್ಣು ಪ್ರಿಯತ ಶ್ಲೋಕ ಹೇಳ್ಬಿಟ್ಟು ನೀರು ಬಿಟ್ಬಿಡ್ತಾರೆ. ಶ್ರಾದ್ದದಲ್ಲಿ ಹೇಳ್ತಾರಲ್ಲ ಗುರುಗಳು ಇದನ್ನ, ಅಲ್ಲೇ ನಮ್ಮಲ್ಲಿ ನಾಂದಿಯಲ್ಲೆಲ್ಲ ಹೇಳ್ತಾರೆ. ಆಮೇಲೆ ಇದು ಗಂಧಾಕ್ಷತೆ ಕೊಡ್ತಾರಲ್ಲ, ಊಟ ಕೂತ ಗಂಧಾಕ್ಷತೆ ಕೊಡೋದು, ಅವಾಗಲೂ ಇದನ್ನೇ ಹೇಳ್ತಾರೆ. ಆ ಪರಮಾತ್ಮನೇ ನೀವು ಎಲ್ಲ ರೂಪದಿಂದ ಅನುಭವಿಸ್ತಾ ಇರುವಂತ ಅವನಿಗೆ ಸಮರ್ಪಣೆ ಅಲ್ವೋ, ಅವನಿಗೆ ಸಮರ್ಪಿತವಾಯಿತು ಅಂತ ಹೇಳಿ ಹೇಳೋಕ್ಕೋಸ್ಕರವಾಗಿ ಪ್ರತಿಪಾದನೆ ಹೇಳ್ತಾರೆ. 3 ಲೋಕವನ್ನು ವ್ಯಾಪಿಸಿಕೊಂಡು ಆ ಭೂತಾತ್ಮನಾದ ಅವ್ಯಯನಾದ ವಿಶ್ವವನ್ನು ಪರಮಾತ್ಮನೇ ಅನುಭವಿಸುತ್ತಿರುವಾತನು ಅಂತ. ಇಮಂ ಸ್ತವಂ ಭಗವತೋ ವಿಷ್ಣೋರ್ ವ್ಯಾಸೇನ ಕೀರ್ತಿತಂ ಪಠೇದೈಚ್ಛೇತ್ ಪುರುಷ ಶ್ರೇಯಃ ಪ್ರಾಪ್ತುಂ ಸುಖಾನಿ ಚ. ಇಮಂ ಸ್ತವಂ ಭಗವತೋ ವಿಷ್ಣೋರ್ವ್ಯಾಸೇನ ಕೀರ್ತಿತಂ ಪಠೇದೈಚ್ಛೇತ್ ಪುರುಷ ಶ್ರೇಯಃ ಪ್ರಾಪ್ತುಂ ಸುಖಾನಿ ಚ. ಇಮಂ ಸ್ತವಂ ಭಗವತಃ ವಿಷ್ಣೋಃ ವ್ಯಾಸೇನ ಕೀರ್ತಿತಂ ಪಠೇತ್ ಯಃ ಇಚ್ಛೇತ್ ಪುರುಷಃ ಶ್ರೇಯಃ ಪ್ರಾಪ್ತುಂ ಸುಖಾನಿ ಚ. ವಿಷ್ಣೋಃ ಇಮಂ ಸ್ತವಂ ವ್ಯಾಸೇನ ಕೀರ್ತಿತಂ ಅಂತ. ಭಗವಂತನಾದ ವಿಷ್ಣುವಿನ ಈ ಸ್ತೋತ್ರವನ್ನ ವ್ಯಾಸರು ರಚನೆ ಮಾಡಿದ್ದು. ಸರ್ವಜ್ಞೋ ಭಗವಾನ್ ವೇದವ್ಯಾಸ ಅಂತ. ಸರ್ವಜ್ಞನಾದ ಭಗವಂತನಾದ ಅಪಾಂತತಮಾನ ವೇದಾಚಾರ್ಯನು ಕಲಿದ್ವಾಪರ ಸಂಧಿಯಲ್ಲಿ ಕೃಷ್ಣದ್ವೈಪಾಯನ ಅಂತ ಅವತಾರ ಮಾಡಿ
ಆತ ಈ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತವನ್ನು ರಚನೆ ಮಾಡಿದಂತೆ. ವೈಯಾಸಿಕ್ಯಾಂ ಶತಸಾಹಸ್ಯಾಂ 100,000 ಲಕ್ಷ ಶ್ಲೋಕಾತ್ಮಕವಾದಂತಹ ಈ ಭಾರತವನ್ನು ರಚನೆ ಮಾಡಿ, ಭಾರತದಲ್ಲೇ ಬರೋದು ಇದು. ಭೀಷ್ಮ ಪರ್ವದಲ್ಲಿ ಬರುವಂತಹದ್ದು. ಈ ಭಗವಂತನಾದ ಮಹಾವಿಷ್ಣುವಿನ ಸ್ತೋತ್ರವನ್ನ ವ್ಯಾಸ ಮಹರ್ಷಿಗಳಿಂದ ಹೇಳಲ್ಪಟ್ಟಿರುತ್ತದೆ, ಕೀರ್ತಿತ. ಯಾವ ಪುರುಷನು ಇದನ್ನ ಶ್ರೇಯಸ್ಸನ್ನು ಸುಖವನ್ನೂ ಪಡೆಯಬೇಕು ಅಂದ್ಕೊಂಡು ಬಯಸುವನಾಗಿ ಇದನ್ನ ಅನ್ಕೊಂಡಿರ್ತಾನೋ ಅವನು ಪಠೇತ್, ಅವಶ್ಯವಾಗಿ ಪಠನ ಮಾಡಬೇಕು. ನಂಗೆ ಶ್ರೇಯಸ್ಸಾಗಬೇಕು, ನಂಗೆ ಸುಖವಂತನಾಗಬೇಕು, ನಾನು ನೆಮ್ಮದಿಯಿಂದ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವಶ್ಯವಾಗಿ ಆತ ಈ ಸ್ತೋತ್ರವನ್ನ ಪಠನ ಮಾಡಿ. ಇದು ಸ್ತವ ರಾಜ, ಸ್ತೋತ್ರದಲ್ಲಿ ರಾಜ. ಇದು ವಿಷ್ಣು ಸಹಸ್ರನಾಮ ಅನ್ನೋದು ಸ್ತೋತ್ರ ರಾಜ. ಇದನ್ನು ಅವಶ್ಯವಾಗಿ ಪಠನ ಮಾಡಬೇಕು. ಸಮಸ್ತ ಶ್ರೇಯಸ್ಸನ್ನು ಹೊಂತಾನೆ, ಕಷ್ಟದಿಂದ ಪಾರಾಗ್ತಾನೆ, ಎಲ್ಲ ದುಃಖವನ್ನು ಬಿಡುಗಡೆ ಹೊಂತಾನೆ, ಮೋಕ್ಷವನ್ನು ಕೂಡ ಹೊಂತ, ತತ್ವಜ್ಞಾನವನ್ನು ಮುಕ್ತನೂ ಆಗ್ತಾನೆ. ಎಲ್ಲದಕ್ಕೂ ಇದು ಒಂದು ರೀತಿ 10 ಕೋಟಿ ರೂಪಾಯಿ ಡಿ ಇದ್ದಾಗೆ. ಇದು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಬೋದು ನೀವು. ವಿಶ್ವೇಶ್ವರಮಜಂ ದೇವಂ ಜಗತಃ ಪ್ರಭವಾಪ್ಯಯಂ. ಗುರುಗಳೇ, ಕಂಚಿ ಪರಮಾಚಾರ್ಯರು ಇದಕ್ಕೊಂದೇನೋ ಒಂದ್ ಬೇರೆ ಹತ್ರ ಹೇಳಿದ್ರೆ ಒಂದ್ ಕಡೆ ಒಂದ್ 60 ವರ್ಷ ಮುಂಚೆ ಅವ್ರಿಗೆ ಒಂದು ಟೇಪ್ ರೆಕಾರ್ಡರ್ ಬಂದಿತ್ತಲ್ಲ ಅವಾಗ, ರೆಕಾರ್ಡಿಂಗ್ ಸಿಸ್ಟಮ್. ಅದನ್ನ ಟೇಕ್ ರೆಕಾರ್ಡ್ ಹಾಕಿದಾಗ ಅವ್ರು ಕೇಳ್ತಾರೆ ಅವನಿಗೆ, ಇದು ಆವಿಷ್ಕಾರ ಇದು ಅಂತ ಹೇಳ್ತಾರೆ ಸ್ವಾಮಿಗಳಿಗೆ ಅವರು. ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿ ಯೇ ಪುಷ್ಕರಾಕ್ಷಂ ನ ತೇ ಯಾಂತಿ ಪರಾಭವಂ. ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿ ಯೇ ಪುಷ್ಕರಾಕ್ಷಂ ನ ತೇ ಯಾಂತಿ ಪರಾಭವಂ. ವಿಶ್ವೇಶ್ವರನೂ ವಿಶ್ವಕ್ಕಲ ಈಶ್ವರನಾಗಿರ್ತಕ್ಕವನು ಮತ್ತು ಅಜನು ಹುಟ್ಟಿಲ್ಲದವನು ಮತ್ತೆ ದೇವನು. ದೇವನು ಅಂದ್ರೆ ಬೆಳಗುವಾತನು, ಚೈತನ್ಯ ರೂಪನು ಅಂತ ಒಂದರ್ಥ. ದೇವತೆಗಳಿಗೆಲ್ಲ ದೇವ ಒಡೆಯನು, ದೇವದೇವೋತ್ತಮನು ಅಂತ. ಮತ್ತು ಜಗತ ಪ್ರಭಾವ, ಜಗತ್ತಿನ ಉತ್ಪತ್ತಿ ಲಯ ಇದಕ್ಕೆ ಕಾರಣ ಆಗಿರ್ತಕ್ಕಂತಹ ಈ ಪುಂಡರೀಕಾಕ್ಷರನ್ನ, ಕಮಲದಂತೆಯೇ ಕಣ್ಣುಳ್ಳವನ ಅಂತ ನಾರಾಯಣನನ್ನ ಯೇ ಭಜಂತಿ, ಯಾರು ಭಜಿಸುತ್ತಾರೋ ತೇ ಪರಾಭವಂ ನಯಾಂತಿ, ಅವರು ಜೀವನದಲ್ಲಿ ಎಲ್ಲೂ ಸೋಲೋದೇ ಇಲ್ಲ, ಎಲ್ಲೂ ಕಷ್ಟವನ್ನು ಅನರ್ಥವನ್ನು ಹೊಂದೋದೇ ಇಲ್ಲ. ಶಾಂತವಾಗಿ ಆನಂದವಾಗಿ ಸುಖಮಯವಾದ ಜೀವನ ನಡೆಸ್ತಾರೆ, ಶಾಂತವಾಗಿರ್ತಾರೆ. ಎಲ್ಲ ಇಷ್ಟಾರ್ಥವನ್ನು ಹೊಂದಿ ದೇಹದಲ್ಲೂ ಉತ್ತಮ ಸ್ಥಿತಿಯನ್ನು, ಉತ್ತಮವಾದಂತಹ ಆನಂದ ಜೀವನವನ್ನು ನಡೆಸಿ ಪರದಲ್ಲಿ ಉತ್ತಮ ಗತಿಯನ್ನು ಹೊಂದಿ ಕೃತಾರ್ಥರಾಗ್ತಾರೆ. ಮಲ್ಲಿಗೆ ಶ್ರೀಮನ್ ಮಹಾಭಾರತ ವೈಯಾಸಿಕ್ಯಾಂ ಆಮೇಲೆ ಪರ್ವಣಿ ಭೀಷ್ಮ ಸಂವಾದೆ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರನಾಮ 49,50-ಶತತಮೋಧ್ಯಾಯ. ಈ ಮುಂದೆ ಇದೆ ಅರ್ಜುನ ವಾಚ ಪದ್ಮಪತ್ರ ವಿಶಾಲಾಕ್ಷ ಪದ್ಮ, ಅದು ಅರ್ಜುನ, ಅದು ಹೇಳೋಣ ಒಂದು ಅರ್ಥ ಆಗುತ್ತದೆ. ಅರ್ಥ ಆಗೋದು ಅದೇನು ಕಷ್ಟ ಇಲ್ಲ. ಹೇ ಪದ್ಮಪತ್ರ, ಹೇ ವಿಶಾಲಾಕ್ಷ. ಇನ್ನೊಂದಿದ್ಯಾ ಪ್ರಭವಾಪ್ಯಯಂ ಹೇಳಿದ್ರಲ್ಲ, ಹಂಗೆ ಪ್ರಭು ಅವ್ಯಯಂ ಅಂತಾನು ಒಂದ್ ಪಾಠ ಬರ್ತಾ? ಪ್ರಭವಾಪ್ಯಮೇ ಇದೆ, ಪ್ರಭುರಪ್ಯಂ ಇಲ್ಲ ಅಂತ ಇದೆ ಇಲ್ಲೊಂದ್ರಲ್ಲಿ. ಪ್ರಭವಾಪ್ಯಂ ಪ್ರಭುಂ ಅವ್ಯಯಂ ಅಂತ ಇದೆ ಇಲ್ಲಿ ಇನ್ನೊಂದ್ರಲ್ಲಿ. ಆಗ್ಬೋದು, ಪ್ರಭುವು ಅವ್ಯಯನೂ ಆಗಿರ್ತಕ್ಕಂಥವನನ್ನ ಅಂತ ಅರ್ಥ ಮಾಡ್ಬೋದು, ತಪ್ಪೇನಾಗಲ್ಲ. ಪ್ರಭವಾಪ್ಯಯಂ ಅನ್ನೋದಕ್ಕೆ ಪ್ರಭವ ಅಂದ್ರೆ ಹುಟ್ಟು, ಅಪ್ಯ ಅಂದ್ರೆ ಪ್ರಳಯ, ಅದಕ್ಕೆ ಕಾರಣ ಆಗಿರ್ತಕ್ಕಂಥ